ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಜಗತ್ಪಿತನಾದ ತಂದೆ ನಮ್ಮ ಕೈ ಹಿಡಿದು ನಡೆಸಲಿ ಅಂತ ಹೇಳಿ ಅವನನ್ನು ಪ್ರಾರ್ಥಿಸುತ್ತಾ ಇವತ್ತಿನ ತರಗತಿಯನ್ನು ಶುರು ಮಾಡೋಣ. ಅವನೊಬ್ಬನೇ ಗುರು, ಅವನು ಕೈ ಹಿಡಿದು ನಡೆಸಿದ ಹಾಗೆ ನಾವೆಲ್ಲರೂ ನಡೆಯಬೇಕು. ಅದಕ್ಕಿಂತ ಹೆಚ್ಚಾಗಿ ಭಗವದ್ಗೀತೆ ಅಂದರೆ ಏನಪ್ಪ ಅಂತ ಅಂದರೆ ಅದು ಒಂದು ವೃಕ್ಷದ ಹಾಗೆ. ಅದರಲ್ಲಿ 18 ಕೊಂಬೆಗಳಿದೆ. ಆ 18 ಕೊಂಬೆಗಳಲ್ಲಿ 701 ಸಿಹಿಯಾದ ಹಣ್ಣುಗಳಿದೆ. ಒಂದಕ್ಕಿಂತ ಒಂದು ರುಚಿಯಾಗಿದೆ. ಆ ಹಣ್ಣು ಅಮೃತಕ್ಕೆ ಸಮ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಈ ಶ್ಲೋಕ ಚೆನ್ನಾಗಿದೆಯಾ, ಈ ಶ್ಲೋಕದ ಅರ್ಥ ಚೆನ್ನಾಗಿದೆಯಾ, ಆ ಶ್ಲೋಕದ ಅರ್ಥ ಚೆನ್ನಾಗಿದೆಯಾ ಅಂದರೆ ಒಂದಕ್ಕಿಂತ ಒಂದು, ಅದೇನೋ ಅಂತಾರಲ್ಲ ಗಂಧಕ್ಕಿಂತ ಪರಿಮಳ ಅಂತ, ಆ ರೀತಿ ಅಷ್ಟು ಸುಂದರವಾಗಿದೆ. ಅದರ ಜೊತೆ ನಮ್ಮ ಜೀವನಕ್ಕೆ ನಮ್ಮನ್ನು ಪರಿಚಯಿಸ್ತಾ ಇದೆ ಈ ಭಗವದ್ಗೀತೆ ಅಂದರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಅದರಲ್ಲೂ ಈ 2ನೇ ಅಧ್ಯಾಯ ಸಾಂಖ್ಯ ಯೋಗ. ಸಾಂಖ್ಯ ಅಂದರೆ ಯುದ್ಧ ಅಂದ್ಕೊಂಡ್ವಿ. ಯುದ್ಧ ಅಂದರೆ ಎಲ್ಲಿದೆಯಪ್ಪ, ಹೇಗೆ ನಡೀತಾ ಇದೆ ಅಂದರೆ ಎಲ್ಲೋ ನಡೀತಿಲ್ಲ ರೀ, ನಿಮ್ಮ ಹೃದಯದಲ್ಲೇ ನಡೀತಾ ಇದೆ. ನಿಮ್ಮ ತಿಳುವಳಿಕೆಯಲ್ಲಿ ನಾನು ಈ ಯುದ್ಧವನ್ನು ಮಾಡ್ತಿದ್ದೀನಿ. ಹೇಗೆ ಮೊಸರನ್ನು ಕಡಿತಾನೋ ಆ ರೀತಿ ಭಗವಂತ ನಮ್ಮ ಬುದ್ಧಿಶಕ್ತಿಯನ್ನೇ ಕಡಿತಾ ಇದ್ದಾನೆ ಅಂತ ಅಂದರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಅಂದರೆ ನಮ್ಮ ಚಿಂತನ ಮಂಥನದಲ್ಲಿ ತೊಡಗಿದಾಗ, ಅಂದರೆ ಹೌದಾ ಇದು ಸರಿನಾ ಅದು ಸರಿನಾ ಅಂತ ಮಂಥನ ಮಾಡಿದಾಗ ಹೇಗೆ ಮೊಸರನ್ನು ಕಡಿದಾಗ ಬೆಣ್ಣೆ ಸಿಕ್ಕುತ್ತೆ, ಹಾಗೆ ನಮ್ಮ ಚಿಂತನೆಯ ಮಂಥನ ಮಾಡಿದಾಗ ನಮಗೆ ಭಗವಂತನನ್ನು ಸೇರೋದಕ್ಕೆ ದಾರಿ ತೋರಿಸ್ತಾ ಇದೆ ಅಂದರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ನಾವು ಈಗಾಗಲೇ ತಿಳ್ಕೊಂಡ್ವಿ ದೇವರನ್ನು ಕಂಡಂತಹ ವ್ಯಕ್ತಿ ಹೇಗಿದ್ದಾನೆ, ಅವನು ಹೇಗೆ ಇಂದ್ರಿಯ ನಿಗ್ರಹವನ್ನು ಮಾಡ್ತಾನೆ. ಅಷ್ಟೇ ಅಲ್ಲ, ದೇವರನ್ನು ಕಂಡಂತಹವರ ಗುರುತು ಹೇಗಿರುತ್ತೆ, ಅವರ ಚಲನವಲನ ಹೇಗಿರುತ್ತೆ, ಇನ್ನೂ ಮುಂದೆ ಹೋಗಿ ಜ್ಞಾನಿಗಳ ಲಕ್ಷಣ ಹೇಗಿರುತ್ತೆ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಅಂದರೆ ಅವಧೂತರು ಹೇಗಿರ್ತಾರೆ, ದೇವರನ್ನು ಕಂಡವರು ಹೇಗಿರ್ತಾರೆ, ಶಾಸ್ತ್ರವನ್ನು ತಿಳಿದವರು ಹೇಗಿರ್ತಾರೆ, ಅಷ್ಟೇ ಅಲ್ಲ ಜ್ಞಾನಿಗಳು ಹೇಗಿರ್ತಾರೆ ಅಂತ ಈಗಾಗಲೇ ಭಗವಂತ ಈ 68 ಶ್ಲೋಕದಲ್ಲಿ ಹೇಳಿಬಿಟ್ಟಿದ್ದಾನೆ. ಅಷ್ಟೇ ಅಲ್ಲದೆ ಈ 69ನೇ ಶ್ಲೋಕದಿಂದ 72 ಶ್ಲೋಕ ಅಂದರೆ ಉಳಿದ 4 ಶ್ಲೋಕಗಳಲ್ಲಿ ಭಗವಂತ ಒಗ್ಗಟ್ಟಾಗಿ ಅಂದರೆ ಎಲ್ಲವನ್ನ ಕೇಂದ್ರೀಕರಿಸಿ ಒಂದು ಲಾಸ್ಟಾಗಿ ಏನು ಸಮ್ಮರಿ ಅಂತ ಕೊಡ್ತಾರೆ ಆ ರೀತಿ ಇಲ್ಲಿ ಭಗವಂತ ಕೊಡ್ತಾ ಇದ್ದಾನೆ. ಭಗವಂತನನ್ನು ಕಂಡವರು, ಅದರಲ್ಲೂ ಜ್ಞಾನಿಗಳನ್ನು ನಾವು ಹೇಗೆ ಗುರುತಿಸಬಹುದು ಅಂತ ಇಲ್ಲಿ ಹೇಳ್ತಾ ಹೋಗ್ತಾನೆ. ಇದಕ್ಕೆ ವಿಶ್ಲೇಷಣೆಯನ್ನು ನೋಡಿದಾಗ ಯಾ ಅಂದರೆ ಯಾವುದು ನಿಶಾ ರಾತ್ರಿಯಾಗಿದೆಯೋ ಸರ್ವ ಸಕಲ ಭೂತಾನಾಂ ಜೀವಿಗಳಿಗೆ ತತ್ಸಾಂ ಅದರಲ್ಲಿ ಜಾಗೃತಿ ಎಚ್ಚರವಾಗಿರುತ್ತಾನೆ. ಸಂಯಾಮಿ ಅಂದರೆ ಆತ್ಮ ನಿಗ್ರಹಿಸುವವನು. ಯಸ್ಯಾಂ ಯಾವುದರಲ್ಲಿ ಜಾಗೃತಿ ಎಚ್ಚರವಾಗಿರುತ್ತದೆಯೋ ಭೂತಾನಿ ಎಲ್ಲ ಜೀವಿಗಳು ಅದು ನಿಶಾ ರಾತ್ರಿಯಾಗಿರುತ್ತದೆ. ಪಶ್ಯತಃ ಆತ್ಮ ಪರೀಕ್ಷಕನಾದ ಮನೇಹೆ ಅಂದರೆ ಋಷಿಗೆ. ಅಂದರೆ ಇದರ ಒಟ್ಟು ಅರ್ಥ ಏನಪ್ಪ ಅಂತ ನಾವೇನಾದರೂ ನೋಡೋದಾದರೆ ಎಲ್ಲ ಜೀವಿಗಳಿಗೂ ಹಗಲಾದರೆ ಜ್ಞಾನಿಗೆ ರಾತ್ರಿ ಆಗಿರುತ್ತಂತೆ. ಹೌದಾ, ನಮಗೆಲ್ಲ ರಾತ್ರಿ ಆಗಿದೆಯಾ ಅಂದರೆ ಆದರೆ ಇಲ್ಲ, ಜ್ಞಾನಿ ಹೇಳ್ತಾನಂತೆ ಹಗಲಾಗಿದೆ ಅಂತ. ಹೌದಾ, ಇದು ಯಾವ ಥರನಪ್ಪ ಇದು, ನಮಗೆಲ್ಲ ಹಗಲಾದರೆ ಅವನಿಗೆ ರಾತ್ರಿ ಅಂತ ನಾವೇನಾದರೂ ನೋಡೋದಾದರೆ ದೇವರನ್ನು ಕಂಡವ್ರು ಹೇಗಿರ್ತಾರೆ ಅಂದರೆ ನಮಗಿಂತ ವಿರುದ್ಧವಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಉದಾಹರಣೆ, ಇಲ್ಲಿ ರಾತ್ರಿ ಅಂತ ಅಂದ ತಕ್ಷಣ ನಾವೇನು ಅನ್ಕೊತೀವಿ, ಕತ್ತಲು, ನನಗೆ ಮುಂದೆ ದಾರಿನೇ ಕಾಣಿಸ್ತಾ ಇಲ್ಲ, ನಾನು ಏನು ಮಾಡಬೇಕು, ಹೇಗಿರಬೇಕು ಅಂತ ನಾವು ಯೋಚನೆ ಮಾಡ್ತಾ ಹೋಗ್ತೀವಿ. ಅದೇ ಹಗಲು ಅಂದ ತಕ್ಷಣ ನಮಗೆಲ್ಲದು ಸ್ಪಷ್ಟವಾಗಿ ಕಾಣ್ತಾ ಇರುತ್ತೆ ಅಲ್ವಾ. ಅಂದರೆ ಇದರ ಅರ್ಥ ಏನಪ್ಪ ಅಂತ ನಾವಿನ್ನೂ ಯೋಚನೆ ಮಾಡಿದಾಗ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ನಮಗೆ ಈ ಐಹಿಕ ಸುಖಗಳಲ್ಲಿ ಹಗಲಿದೆ, ಐಹಿಕ ಸುಖಗಳು ಸಿಗದೇ ಇದ್ದಾಗ ನಮಗೆ ಕತ್ತಲಿದೆ.
ಆದರೆ ಜ್ಞಾನಿಗೆ ಹಾಗಲ್ಲ. ಈ ಐಹಿಕ ಸುಖಗಳಿಗ್ಲಿ ಅವನಿಗೆ ಕತ್ತಲು ಅನಿಸುತ್ತಂತೆ. ಅಯ್ಯೋ ಇದೇನಪ್ಪ ಇದು, ಈ ಥರ ಆಸೆ ಪಡ್ತಾರೆ, ಒಡವೆಗೆ ಆಸೆ ಪಡ್ತಾರೆ, ಬಟ್ಟೆಗೆ ಆಸೆ ಪಡ್ತಾರೆ, ಹೆಸರು, ಇದಕ್ಕೆಲ್ಲ ಆಸೆ ಪಡ್ತಾ ಇದ್ದಾರಲ್ಲ. ಆದರೆ ನಿಜವಾದ ಜ್ಞಾನವೇ ಇವ್ರಿಗೆ ಗೊತ್ತಿಲ್ಲ. ನಿಜವಾದ ಜ್ಞಾನ ಅಂದರೆ ಭಗವಂತನನ್ನು ನೋಡೋದು. ಆದರೆ ನಮಗೆ ಭಗವಂತನನ್ನು ನೋಡೋದು ಅಂದರೆ ನಾವೆಲ್ಲ ಅಜ್ಞಾನಿಗಳು, ನಾವು ಕತ್ಲಲ್ಲಿದ್ದೀವಿ, ನಮಗೆ ಕಾಣೋದಕ್ಕೆ ಸಾಧ್ಯವೇ ಇಲ್ಲ ಭಗವಂತ ಹೇಗಿದ್ದಾನೆ ಅಂತ. ಆದರೆ ಇಲ್ಲಿ ನಮಗೆ ಹಗಲಿದ್ದಾಗ ಅವನಿಗೆ ರಾತ್ರಿ ಆಗಿರುತ್ತೆ, ಅವನಿಗೆ ರಾತ್ರಿ ಇದ್ದಾಗ ಅವನಿಗೆ ಹಗಲಾಗಿರುತ್ತೆ. ಇಲ್ಲಿ ಸಂಯಾಮಿ ಅಂತ ಹೇಳ್ತಾ ಇದ್ದಾನೆ, ಅಂದರೆ ಅವರಿಗೆ ಇಂದ್ರಿಯ ನಿಗ್ರಹವನ್ನು ಮಾಡೋದಕ್ಕೆ ಬರುತ್ತೆ. ನಮಗೆ ಇಂದ್ರಿಯ ನಿಗ್ರಹ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಕಂಡಿದ್ದೆಲ್ಲ ಬೇಕು 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 ಅಂತ ನಾವು ಯೋಚನೆ ಮಾಡ್ತೀವಿ. ರಾತ್ರಿ ಅಂತ ನಾವು ಯಾಕೆ ಕರಿತೀವಪ್ಪ ಅಂತಂದರೆ ಭಯ ಅಲ್ವಾ. ಕತ್ತಲಿರುತ್ತೆ, ಅಯ್ಯೋ ಇಲ್ಲಿ ಕಾಲಿಟ್ಬಿಟ್ರೆ ಯಾವ ಪ್ರಾಣಿ ಇದೆಯೋ, ಯಾವ ಜೀವಿ ಇದೆಯೋ, ಅಥವಾ ಏನನ್ನು ನಾನು ತುಳಿದು ಬಿಡ್ತೀನೋ ಅನ್ನೋ ಭಯ ಅಲ್ವಾ. ಸಪೋಸ್ ನಾವೇನಾದ್ರು ಕತ್ತಲಲ್ಲಿ ನಾವೇನಾದ್ರು ಕಾಡಿಗೆ ಹೋದರೆ ನಾವು ಒಂದೇ ಒಂದು ಹೆಜ್ಜೆಯನ್ನು ಇಡೋದಕ್ಕೆ ನಾವು ಹೆದರ್ಕೊಳ್ತೀವಿ. ಆದರೆ ಇಲ್ಲಿ ಯಾಕೆ ನಾವು ಹೆದರ್ತಾ ಇದ್ದೀವಿ ಅಂದರೆ ನಮಗೆ ಆ ಕಾಡಿನ ಬಗ್ಗೆ ಯಾವುದೇ ರೀತಿಯಾದಂತಹ ತಿಳುವಳಿಕೆ ಇಲ್ಲ ಅಲ್ವಾ. ಆದರೆ ಜ್ಞಾನಿಗೆ ಭಗವಂತ ಅಂದರೆ ಏನು ಅಂತ ಅವನಿಗೆ ಗೊತ್ತು. ಅಷ್ಟೇ ಅಲ್ಲ, ಭಗವಂತ ಹೇಗಿರ್ತಾನೆ ಅಂತ ಗೊತ್ತು. ಹಾಗಾಗಿ ಅವನು ಅದು ಯಾವುದರ ಬಗ್ಗೆಯೂ ಸಹ ಯೋಚನೆಯೇ ಮಾಡೋದಿಲ್ಲ. ನಾವು ಹೌದಾ ಹೀಗೆ ಯಾಕಾಯಿತು ಅಂತ ಅಂದರೆ ಜ್ಞಾನಿ ಯೋಚನೆ ಮಾಡ್ತಾನೆ ಇದೆಲ್ಲ ಭಗವಂತನ ದಯೆ ಅಂತ. ಅಷ್ಟೇ ಅಲ್ಲ, ನಮ್ಮನ್ನು ನಾವು ನೋಡೋದಕ್ಕೆ ನಾವು ಯೋಚನೆ ಮಾಡ್ತೀವಿ. ಆದರೆ ಜ್ಞಾನಿ ಏನು ಮಾಡ್ತಾನೆ, ಮನಸ್ಸಿನಲ್ಲೂ ಸಹ ದೇವರನ್ನು ಯೋಚನೆ ಮಾಡ್ತಾನೆ. ಅಂದರೆ ನಾವು ಅನ್ಕೊತಾ ಇದ್ದೀವಿ ಆ ಜ್ಞಾನಿ ಆದವನು ನಮ್ಮನ್ನು ನೋಡ್ತಾ ಇದ್ದಾನೆ, ಅಥವಾ ಈ ಪ್ರಕೃತಿಯನ್ನು ನೋಡ್ತಾ ಇದ್ದಾನೆ, ಈ ಪ್ರಕೃತಿಯ ಸೌಂದರ್ಯವನ್ನು ಸವಿತಾ ಇದ್ದಾನೆ ಅಂತ ನಾವು ಅನ್ಕೊತೀವಿ. ಆದರೆ ಅವನು ಆ ಪ್ರಕೃತಿಯ ಸೌಂದರ್ಯವನ್ನಾಗಲಿ ಅಥವಾ ದೇಹ ಸೌಂದರ್ಯವಾಗಲಿ ಅವನು ಸವಿಯೋದೇ ಇಲ್ಲ. ಅವನು ಅದಕ್ಕಿಂತ ಹೆಚ್ಚಾಗಿ ಭಗವಂತ ಹೇಗಿದ್ದಾನಪ್ಪ, ಅಯ್ಯೋ ಈ ಬೆಟ್ಟ ಗುಡ್ಡಗಳೆಲ್ಲ ಇಷ್ಟು ಸುಂದರವಾಗಿದೆ ಅಲ್ಲ, ಇದನ್ನು ರಚಿಸಿದವನು ಇನ್ನು ಎಷ್ಟು ಸುಂದರವಾಗಿದ್ದಾನೆ, ಇವನಿಗೆ ಎಷ್ಟು ಪೇಷನ್ಸ್ ಇದೆಯಪ್ಪ, ಅಯ್ಯೋ ಒಂದು ಎಲೆ ಇದ್ದ ಹಾಗೆ ಒಂದು ಎಲೆ ಇಲ್ಲ, ಒಂದು ಮರ ಇದ್ದ ಹಾಗೆ ಇನ್ನೊಂದು ಮರವಿಲ್ಲ, ಎಷ್ಟೊಂದು ಭಿನ್ನವಾಗಿ ಎಲ್ಲವನ್ನ ಆತ ನಮಗೋಸ್ಕರ ಸೃಷ್ಟಿ ಮಾಡಿದ್ದಾನಪ್ಪ ಅಂತ ಆ ಜ್ಞಾನಿಯಾದವನು ಪ್ರತಿಯೊಂದರಲ್ಲೂ ದೇವರನ್ನು ಕಾಣ್ತಾ ಹೋಗ್ತಾನೆ. ಆದರೆ ನಾವು ಹಾಗಲ್ಲ, ನಾವು ಕೇವಲ ಈ ಹೊರ ಜಗತ್ತನ್ನು ನಾವು ಆಸೆ ಪಡ್ತಾ ಹೋಗ್ತೀವಿ. ಹಾಗೆಯೇ ಇಲ್ಲಿ 2ನೇ ಸಾಲಲ್ಲಿ ಹೇಳ್ತಾ ಹೋಗ್ತಾರೆ, ತಸ್ಯಂ ಜಾಗೃತಿ, ಅಂದರೆ ಜಗತ್ತು ನೋಡೋ ಆಸಕ್ತಿನೇ ಆತನಿಗೆ ಇರೋದಿಲ್ಲ. ಸಾಮ್ನಿಶ ಅಂದರೆ ಕತ್ತಲು, ಅಯ್ಯೋ ಈ ಜಗತ್ತಲ್ಲಿ ಏನಿದೆ ಅಪ್ಪ, ಏನೂ ಇಲ್ಲ, ಅದೇ ದುಃಖ, ಅದೇ ನೋವು. ಆದರೆ ನಾನು ಭಗವಂತನನ್ನು ಕಂಡಿದ್ದೀನಿ, ಅವನಿಗಿಂತ ಸುಂದರವಾಗಿರೋನು ಇನ್ನೊಬ್ಬ ಇರೋದಕ್ಕೆ ಸಾಧ್ಯವೇ ಇಲ್ಲ. ಅಥವಾ ಭಗವಂತ ನನಗೆ ಇಷ್ಟೊಂದು ಒಳ್ಳೆ ಜೀವನವನ್ನು ಕೊಟ್ಟಿದ್ದಾನಲ್ಲ, ನಾನಿದನ್ನು ಅನುಭವಿಸ್ತಾ ಇದ್ದೀನಲ್ಲ, ನಾನು ಅವನಿಗೆ ಹೇಗೆ ಧನ್ಯವಾದವನ್ನು ಹೇಳಬಹುದು, ಈ ರೀತಿಯಾದಂತಹ ಆಲೋಚನೆಗಳನ್ನು ಅವನು ಯೋಚನೆ ಮಾಡ್ತಾ ಹೋಗ್ತಾನೆ. ಅಂದರೆ ನಾವು ಈ ಹೊರ ಜಗತ್ತಿನಲ್ಲಿ ಅಪ್ಪ ಇದು ಯಾವಾಗ ಮುಗಿಯುತ್ತಪ್ಪ, ಹೇಗಪ್ಪ, ಈ ರೀತಿ ನಾವು ಯೋಚನೆ ಮಾಡಿದ್ರೆ, ಉದಾಹರಣೆ ನಾವೇನಾದ್ರು ಧ್ಯಾನಕ್ಕೆ ಕೂತ್ಕೊಂಡ್ವಿ ಅಂತ ಅಂದ್ಕೊಳ್ಳಿ. ಹೇಗೆ ಕೂತ್ಕೊತೀವಪ್ಪ ಧ್ಯಾನದಲ್ಲಿ ಅಂತ ಅಂದರೆ, ಅಪ್ಪ ಈಗ ನಾನು ಧ್ಯಾನಕ್ಕೆ ಕೂರ್ತಾ ಇದ್ದೀನಿ ಅಂತ ಅಂದರೆ, ಈಗ ಒಂದು 10 ನಿಮಿಷ ಧ್ಯಾನ ಮಾಡಿಬಿಟ್ರೆ ಸಾಕಪ್ಪ, ಮುಂದೆ ನನಗೆ ಧ್ಯಾನ ಮಾಡೋದೇ ಬೇಡ, ಆ ಲೆವೆಲ್, ಅಂದರೆ ನನ್ನ ಬಳಿ ಸಮಯನೇ ಇಲ್ಲ. ಅಥವಾ ಶ್ಲೋಕಗಳು ಹೇಳ್ತಾ ಇರ್ತೀವಿ ಅಂತ ಅಂದ್ಕೊಳ್ಳೋಣ. ಉದಾಹರಣೆ, ಎಸ್ಪೆಷಲಿ ಹೆಣ್ಮಕ್ಳು ಶ್ಲೋಕಗಳನ್ನು ಹೇಳಬೇಕಾದ್ರೆ ಹೇಗಿರ್ತಾರೆ ಅಂತಂದರೆ, ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ, ಅಯ್ಯೋ ಒಲೆ ಮೇಲೆ ಹಾಲಿಟ್ಟಿದ್ದೀನಿ, ಹಾಲು ಹೋಗ್ತಾ ಇರಬೇಕು ನೋಡ್ಕೊಳ್ಳಿ. ಅಥವಾ ಉತ್ತಿಷ್ಟ ನರಶಾಧೂಲ ಕರ್ತವ್ಯಂ ದೈವಮಾಂಗಿತಂ, ಅಯ್ಯೋ ಬೇಗ ಸ್ನಾನಕ್ಕೆ ಹೋಗು, ಲೇಟಾಗಲ್ವಾ, ಸ್ಕೂಲಿಗೆ ಲೇಟ್ ಆಗುತ್ತೆ, ಕಾಲೇಜಿಗೆ ಲೇಟ್ ಆಗುತ್ತೆ. ಅಂದರೆ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಭಗವಂತನನ್ನು ಎಬ್ಬಿಸ್ತಾ ಇದ್ದೀವ, ಅಥವಾ ಮನೆ ಕೆಲಸ ಮಾಡ್ತಾ ಇದ್ದೀವ? ಅಥವಾ ಇನ್ನೂ ಕೆಲವ್ರು ನೋಡಬೇಕು, ಆ ಶ್ಲೋಕವನ್ನೇ ಜೋರಾಗಿ ಹೇಳಿದ್ರು ಅಂದರೆ ಮಕ್ಕಳೇನೋ ತಪ್ಪು ಮಾಡಿದ್ರು ಅಂತ, ನಿಧಾನಕ್ಕೆ ಹೇಳಿದ್ರು ಅಂದರೆ ಎಲ್ಲ ಶಾಂತವಾಗಿದೆ ಅಂತ.
ಅಲ್ವಾ? ಆದರೆ ಅದಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರೆ ನಾವು ಯಾವುದಾದ್ರೂ ಭಗವಂತನನ್ನು ಕಾಣಬೇಕು ಅಂತ ನಾವು ಪೂಜೆ ಪುನಸ್ಕಾರನ ಮಾಡೋದೇ ಇಲ್ಲ. ಟೈಮ್ ಹಾಕ್ಕೊಂಡು ಹೋಗ್ತೀವಿ. ಎಸ್, ದೇವಸ್ಥಾನದಲ್ಲಿ ಇವತ್ತು ನಾನು 10 ನಿಮಿಷ ಟೈಮ್ ಕಳಿಬೇಕು, ಅಥವಾ ಯಾವುದೋ ಒಂದು ವ್ರತಾಚರಣೆಯನ್ನು ಮಾಡ್ತಾ ಇದ್ದೀನಾ, ಓಕೆ ಪುರೋಹಿತರೆ ಎಷ್ಟು ಸಮಯ ಬೇಕು ನೋಡಿ. ಅಲ್ಲಿ ನಮಗೆ ಭಗವಂತನನ್ನು ಕಾಣಬೇಕು, ಅವನನ್ನು ಧ್ಯಾನ ಮಾಡಬೇಕು ಅನ್ನೋ ಆಸಕ್ತಿಗಿಂತಲೂ ಸಹ ನಮಗೇನು ಆಸೆ, ಎಷ್ಟು ಬೇಗ ಮುಗ್ದು ಹೋಗುತ್ತೆ, ನಾನು ಯಾವಾಗ ಎದ್ದು ಹೋಗ್ಬೋದು ಅಲ್ವಾ? ಅಂದರೆ ಇಲ್ಲಿ ಜ್ಞಾನಿ ಆದವನು ಇದು ಯಾವುದರ ಬಗ್ಗೆಯೂ ಸಹ ಯೋಚನೆಯನ್ನೇ ಮಾಡೋದಿಲ್ಲ. ಯಾಕೆಂದರೆ ಅವನಿಗೆ ಆಸೆ ಇರೋದು ಒಂದೇ, ಭಗವಂತನನ್ನು ನೋಡಬೇಕು. ಹೇಗೆ ಯಾವುದೋ ಒಂದು ಬೆಸ್ಟ್ ಮೈಸೂರು ಪಾಕ್ನ ತಿಂದ್ಬಿಟ್ಟು ನಮಗಿದು ಯಾವುದು ಈ ಬೇರೆ ಉಳಿದ ಮೈಸೂರು ಪಾಕ್ಗಳೆಲ್ಲ ನಮಗೆ ಹೇಗೆ ಅದು ವೇಸ್ಟ್ ಅಂತ ಅನಿಸುತ್ತೆ, ಹಾಗೆಯೇ ಅವನು ಭಗವಂತನನ್ನು ನೋಡಿಬಿಟ್ಟಿರ್ತಾನೆ. ಹಾಗಾಗಿ ಭಗವಂತ ಬಿಟ್ಟರೆ ಈ ಪ್ರಪಂಚದಲ್ಲಿ ಈ ಭೂಮಿ ಮೇಲೆ ಅದಕ್ಕಿಂತ ಸುಂದರವಾದ ವಸ್ತುನೇ ಇಲ್ಲ ಅನ್ನುವಂತಹ ಮನಸ್ಥಿತಿಗೆ ಆ ಜ್ಞಾನಿ ಹೋಗ್ಬಿಡ್ತಾನೆ. ಹೆಜ್ಜೆ ಹೆಜ್ಜೆಗೆ ಭಗವಂತನನ್ನು ಕಾಣ್ತಾ ಹೋಗ್ತಾನೆ. ಹೇಗೆ ಹನುಮ ಹಾರವನ್ನು ಕೊಟ್ಟಾಗಲೂ ಸಹ ಅದರಲ್ಲಿ ರಾಮ ಇದನ್ನ ಅಂತ ಹುಡುಕದ, ರಾಘವೇಂದ್ರ ಸ್ವಾಮಿಗಳಿಗೆ ಮುತ್ತಿನ ಹಾರವನ್ನು ಕೊಟ್ಟಾಗ ಅವರು ಯಜ್ಞಕ್ಕೆ ಹಾಕಿದ್ರು. ಅಷ್ಟೇ ಅಲ್ಲ, ಮಧ್ವಾಚಾರ್ಯರಿಗೆ 40 ಒಂಟೆ ಬಂಗಾರ ಕೊಟ್ಟರು ಸಹ ಅದನ್ನು ಗಂಗೆಗೆ ಹಾಕಿಬಿಟ್ರು. ಯಾಕೆಂದರೆ ಅವರಿಗೆ ಗೊತ್ತಿತ್ತು ಇದಾವುದೂ ಸಹ ನನಗೆ ಸುಖವನ್ನು ಕೊಡೋದಿಲ್ಲ, ಇದೆಲ್ಲ ಕ್ಷಣಿಕ ಸುಖಗಳು, ನನಗೆ ಬೇಕಾಗಿರೋದು ಕೇವಲ ನನ್ನ ಭಗವಂತ ಅಂತ. ಆ ಸ್ಥಿತಿಗೆ ನಾವು ತಲುಪೋದು ಬಹಳ ಕಷ್ಟ. ನಾನು ಹೇಳಿದ್ನಲ್ಲ, 10 ನಿಮಿಷದ ಸುಪ್ರಭಾತ ಹೇಳಬೇಕಾದ್ರೆ ನಾವು 100 ಸಾರಿ ಮನೆಯ ಯೋಚನೆ ಮಾಡ್ತೀವಿ, ಅಥವಾ 3 ಗಂಟೆ ಮಾಡುವಂತಹ ಯಾವುದೋ ಒಂದು ವ್ರತದಲ್ಲಿ 30 ಜನ್ಮಕ್ಕಾಗುವಷ್ಟು ನಾವು ಯೋಚನೆಯನ್ನು ಮಾಡಿಬಿಡ್ತೀವಿ. ಹೌದಾ, ಈ ವ್ರತ ಮಾಡ್ತಾ ಇದ್ದೀನಿ, ಭಗವಂತ ಹಾಗಿದ್ರೆ ಇಷ್ಟೊಂದು ನನಗೆ ವರಪ್ರಸಾದವನ್ನು ಕೊಟ್ಬಿಡ್ತಾನ, ನಾನು ಹಾಗೆ ಹೋಗ್ಬಿಡುತ್ತಾ, ಹೀಗಾಗೋಗ್ಬಿಡುತ್ತಾ? ನೆಮ್ಮದಿಯಾಗಿ ವ್ರತವನ್ನು ಮಾಡಿದ್ದೀವಾ ಅಥವಾ ವ್ರತಾಚರಣೆಯನ್ನು ಮಾಡಿದ್ದೀವಾ? ಇಲ್ಲ. ನಮಗೆ ಹೇಗೆ, ಬಹುಶಃ ಅದಕ್ಕೆ ಕೃಷ್ಣ ಹೇಳಿದ್ದಾನೋ ಏನೋ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಅಂದರೆ ನಾನು ಅದರ ಫಲ ಅನುಭವಿಸೋದಕ್ಕೆ ನನಗೆ ಅರ್ಹತೆ ಇಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾನೆ? ನಾನು ಆ ಕರ್ತವ್ಯವನ್ನು ನಿಧಾನಕ್ಕೆ ಮಾಡಿದ್ದೀನ, ಸರಿಯಾಗಿ ಮಾಡಿದ್ದೀನ ಅನ್ನೋ ಒಂದು ಜ್ಞಾನ ಅಥವಾ ಅರಿವು ಸಹ ನಮಗೆ ಇರೋದಿಲ್ಲ. ಭಗವಂತನನ್ನು ನೋಡಬೇಕು ಅನ್ನೋ ಆಸೆ ಹೇಗಿರಬೇಕಪ್ಪ? ಇದೇನು ಮೇಡಮ್, ಆಸೆನೇ ಬಿಡಬೇಕು ಅಂತ ಇದ್ದೀರಾ, ಈಗ ಆಸೆ ಇರಬೇಕು ಅಂತಿರಲ್ಲ ಅಂತ ಹೇಳಿದ್ರೆ, ಹೌದು, ನಮಗೆ ಐಹಿಕ ಸುಖಗಳಲ್ಲಿ ಯಾವುದೇ ರೀತಿಯಾದಂತಹ ಆಸೆಗಳಿರಬಾರ್ದು, ಆದರೆ ಭಗವಂತನನ್ನು ನೋಡಬೇಕು ಅನ್ನೋ ಜಿಜ್ಞಾಸೆ ಇರಬೇಕು. ಹೇಗಿರಬೇಕಪ್ಪ ಆ ಜಿಜ್ಞಾಸೆ ಅಂತ ಅಂದರೆ, ಒಬ್ಬ ಪ್ರೇಯಸಿ ಒಬ್ಬ ಪ್ರಿಯತಮನನ್ನು ಹೇಗೆ ಪ್ರೀತಿಸ್ತಾಳೋ, ಅವಳು ಕೂತ್ರೆ ಅವನ ಬಗ್ಗೆನೇ ಯೋಚನೆ, ನಿಂತರೆ ಯೋಚನೆ, ಊಟ ಮಾಡ್ತಾ ಇದ್ರೂ ಯೋಚನೆ ಅಲ್ವಾ? ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲಿ ಆಕೆ ಪ್ರಿಯತಮನನ್ನು ನೋಡ್ತಾ ಇರ್ತಾಳೆ. ಓ, ನನ್ನ ಪ್ರಿಯತಮ ಊಟ ಮಾಡೋದನ್ನ, ಅವನು ತಿಂಡಿ ತಿನ್ನ, ಅವನಿವತ್ತು ಖುಷಿಯಾಗಿದ್ದಾನ, ಅವನು ನಕ್ಕನ, ಅವನ ಅತ್ತನ. ಹಾಗೆ ನಾವು ಭಗವಂತನನ್ನು, ಅಂದರೆ ಹೇಳ್ತಾ ಹೋಗ್ತಾರಲ್ಲ, ನಮ್ಮ ಪ್ರತಿಯೊಂದು ಉಸಿರಿನ ಒಡೆಯ ಅವನಾಗಿರ್ತಾನೆ. ಹಾಗಾಗಿ ಪ್ರತಿ ಉಸಿರಿಗೂ ಸಹ ನಾವು ಭಗವಂತನನ್ನು ಪ್ರಾರ್ಥನೆ ಮಾಡಬೇಕು. ಭಗವಂತ, ಇಷ್ಟು ಒಳ್ಳೆ ಜ್ಞಾನವನ್ನು ಕೊಟ್ಟಿದೆಯಾ, ತಗೋ ಇದು ನಿನಗೆ ಅರ್ಪಣೆ. ಭಗವಂತ, ಇಷ್ಟು ಒಳ್ಳೆ ಜೀವನವನ್ನು ಕೊಟ್ಟಿದೆಯಾ, ತಗೋ ಇದು ನಿನಗೆ ಅರ್ಪಣೆ. ಹಾಗೆ ಇನ್ನೂ ಹೇಳ್ತಾ ಹೋಗ್ತಾರೆ. ಉದಾಹರಣೆಗೆ ಹನುಮನನ್ನು ತೆಗೆದುಕೊಂಡು ಹೇಳ್ತಾರೆ. ಹನುಮ ಲಂಕೆಗೆ ಹೋದಾಗ ಅವನು ಪ್ರತಿಯೊಂದು ಸ್ತ್ರೀಯರನ್ನು ಹುಡುಕ್ತಾನಂತೆ, ಇದು ಸೀತಾಮಾತೆನಾ, ಇದು ಸೀತಾಮಾತೆನಾ, ಇದು ಸೀತಾಮಾತೆನಾ ಅಂತ. ಕೊನೆಗೆ ಹನುಮಂತನಿಗೆ ಒಂದು ಡೌಟ್ ಬಂದ್ಬಿಡುತ್ತಂತೆ, ಅಯ್ಯೋ, ನಾನು ಇಷ್ಟೊಂದು ಸ್ತ್ರೀಯರನ್ನು ನೋಡ್ಬಿಟ್ನಲ್ಲ, ನನ್ನ ಬ್ರಹ್ಮಚರ್ಯ ಏನಾದರೂ ಹಾಳಾಗೋಯ್ತಾ ಅಂತ. ಆಗ ಕೊನೆಗೆ ಅವನೇ ಮನಸ್ಸಿಗೆ ಯೋಚನೆ ಮಾಡಿ ಹೇಳ್ತಾನಂತೆ, ಇಲ್ಲ, ನನ್ನದು ಇದರಲ್ಲಿ ಏನೂ ಸಹ ತಪ್ಪೇ ಇಲ್ಲ, ಯಾಕೆಂದರೆ ನಾನು ಅವರೆಲ್ಲರನ್ನ ಮಾತೆಯ ಸ್ವರೂಪದಲ್ಲೇ ನೋಡಿದ್ದೇನೆ, ಸೀತಾಮಾತೆಯ ಸ್ವರೂಪದಲ್ಲಿ ನೋಡಿರೋದ್ರಿಂದ ನನ್ನದು ಇಲ್ಲಿ ತಪ್ಪೇ ಇಲ್ಲ ಅಂತ ಅವನು ಮನನ ಮಾಡ್ಕೊಳ್ತಾನಂತೆ.
ಹಾಗೆ ಜ್ಞಾನಿಗಳು ಹೇಗಿರ್ತಾರಪ್ಪ ಅಂತ ಅಂದರೆ ಹೆಜ್ಜೆ ಹೆಜ್ಜೆಗೆ ಭಗವಂತನನ್ನು ಪ್ರೀತಿಸ್ತಾ ಇರ್ತಾರೆ. ಕೇವಲ ಪ್ರತಿಯೊಂದು ವಸ್ತುವಿನಲ್ಲೂ ಸಹ ಭಗವಂತನನ್ನು ಕಾಣ್ತಾ ಇರ್ತಾರೆ. ಹಾಗೆ ಅದನ್ನು ಮುಂದುವರೆದು ಹೇಳ್ತಾ ಹೋಗ್ತಾರೆ. ಜ್ಞಾನಿಗಳು ಹೇಗಿರ್ತಾರಪ್ಪ ಅಂದರೆ ಮಗುವಿನ ರೀತಿ ಇರ್ತಾರೆ. ಮಗು ಹೇಗೆ ಯಾವುದೇ ರೀತಿಯಾದಂತಹ ಕಲ್ಮಶವಿಲ್ಲದೆ ನಿಷ್ಕಲ್ಮಶವಾಗಿ ಇರುತ್ತೋ ಆ ರೀತಿ ಜ್ಞಾನಿಗಳಿರ್ತಾರೆ ಅಂತ ಹೇಳ್ತಾ ಹೋಗ್ತಾನೆ ಕೃಷ್ಣ. ಅದೇ ಮುಂದುವರೆದು ಈ 70ನೇ ಶ್ಲೋಕದಲ್ಲೂ ಸಹ ಕಂಟಿನ್ಯೂ ಮಾಡ್ತಾ ಹೋಗ್ತಾನೆ. ಸದಾ ತುಂಬಿರುವ ಅಚಲ ಪ್ರತಿಷ್ಠಿತಂ ಸ್ಥಿತವಾಗಿ ನೆಲೆಸಿರುವ ಸಮುದ್ರವನ್ನು ಅಪಹ ನೀರು ಪ್ರವಿಶ್ಯಂತಿ ಪ್ರವೇಶಿಸುತ್ತದೆ. ಯದ್ಭತ್ ಅಂದರೆ ಹೇಗೋ, ಯಥತ್ ಅದರಂತೆ, ಕಾಮಹ ಆಸೆಗಳು, ಯಂ ಯಾರಲ್ಲಿ, ಪ್ರವಿಶ್ಯಂತಿ ಪ್ರವೇಶಿಸುತ್ತದೆಯೋ, ಸರ್ವೇ ಎಲ್ಲ, ಸಹ ಆ ವ್ಯಕ್ತಿಯು, ಶಾಂತಿಯನ್ನು, ಅಪ್ರೋತಿ ಅಂದರೆ ಹೊಂದುತ್ತಾನೆ, ನ ಅಲ್ಲ, ಕಾಮಕಾಮಿ ಆಸೆಗಳನ್ನು ಪೂರೈಸಿಕೊಳ್ಳಲು ಆಶಿಸುವವನು. ಅಂದರೆ ಇಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೃಷ್ಣ ನಮಗೆ ಎಂತಹ ಜ್ಞಾನವನ್ನು ಕೊಡ್ತಾ ಇದ್ದಾನಪ್ಪ ಅಂತ ಅಂದರೆ ಇಲ್ಲಿ ಸಮುದ್ರಕ್ಕೆ ಕಂಪೇರ್ ಮಾಡ್ತಾ ಇದ್ದಾನೆ. ಅಂದರೆ ಸಮುದ್ರ ತುಂಬಿದೆ ಅಂದರೆ ಅರ್ಥ ಏನು? ಪೂರ್ಣತೆಯನ್ನು ಹೊಂದಿದೆ ಅಲ್ವಾ? ಈಗ ಉದಾಹರಣೆ, ಒಂದು ಲೋಟದಲ್ಲಿ ನಾವು ನೀರನ್ನು ತುಂಬಿದ್ದೀವಿ ಅಂತ ಅಂದ್ಕೊಳ್ಳೋಣ. ಆ ನೀರಿನಲ್ಲಿ ಆ ಲೋಟಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿದ್ರೆ ಏನಾಗುತ್ತೆ? ಚೆಲ್ಲಿ ಹೋಗುತ್ತೆ ಅಲ್ವಾ? ಉಕ್ಕೋಗುತ್ತೆ ಅಂತ ಹೇಳ್ಬೋದು. ಆದರೆ ಸಮುದ್ರ ಎಂದಾದರೂ ಸಹ ಆ ರೀತಿ ಉಕ್ಕಿದೆಯಾ? ಖಂಡಿತ ಇಲ್ಲ. ಹೌದಾ ಅಂತ ನೋಡೋದಾದರೆ ಈಗ ಉದಾಹರಣೆ, ಸಮುದ್ರ ತುಂಬಿದೆ, ಅದಕ್ಕೆ ಅದೇ ಪೂರ್ಣತೆ. ಅದಕ್ಕೆ ನಾವು ಭಗವಂತನ ಜ್ಞಾನವನ್ನು ಸಹ ನಾವು ಸಮುದ್ರಕ್ಕೆ ಹೋಲಿಸ್ತಾ ಹೋಗ್ತೀವಿ. ಸಮುದ್ರ ಪೂರ್ಣತೆಯಾದರೆ ಅಷ್ಟೊಂದು 4 ಮೂಲೆಗಳಿಂದ ನದಿಗಳು ಬಂದು ಸೇರ್ತಾ ಇದೆ. ಹಾಗಿದ್ರೆ ಆ ನೀರೆಲ್ಲಿ ಹೋಗ್ತಾ ಇದೆ? ಅದು ಎಲ್ಲಿ ಉಕ್ತಾ ಇದೆ? ಉಕ್ತಾ ಇಲ್ಲ. ಹೌದಾ? ಹಾಗಿದ್ರೆ ಬೇಸಿಗೆಗಾಲದಲ್ಲಿ ಕೆಲವೊಮ್ಮೆ ಏನಾಗುತ್ತೆ, ನದಿ ಪೂರ್ತಿ ಬತ್ತು ಹೋದಾಗ ಏನಾಗುತ್ತೆ, ಈ ಸಮುದ್ರದ ನೀರೇನಾಗುತ್ತೆ, ಆ ನದಿಗೆ ಮತ್ತೆ ವಾಪಸ್ ಹೋಗುತ್ತೆ. ಅದು ಹಿನ್ನೀರು, ಸಮುದ್ರದ ಹಿನ್ನೀರು ಅಂತ ಹೇಳ್ತಾ ಹೋಗ್ತಾರೆ. ಹಾಗಿದ್ರೆ ಸಮುದ್ರ ಖಾಲಿ ಆಗೋಗುತ್ತಾ? ಸಮುದ್ರ ಖಾಲಿ ಆಗೋದಿಲ್ಲ. ಅಂದರೆ ಸಮುದ್ರ ತುಂಬುತ್ತನೂ ಇಲ್ಲ, ಸಮುದ್ರ ಖಾಲಿಯೂ ಸಹ ಆಗ್ತಾ ಇಲ್ಲ. ಅದಕ್ಕೆ ಅದೇ ಪೂರ್ಣತೆಯನ್ನು ಹೊಂದಿಬಿಟ್ಟಿದೆ ಅಲ್ವಾ? ಹಾಗೇನೆ ಇಲ್ಲಿ ಇಂದ್ರಿಯಗಳ ನಿಗ್ರಹವನ್ನು ಹೊಂದಿದವನು. ಅಂದರೆ ಈಗ ಆಸೆಗಳನ್ನು ನಾವು ಆ ನದಿಗೆ ಹೋಲಿಸಿದಾಗ ನಮಗೇನಾಗ್ತಾ ಹೋಗುತ್ತೆ, ಇದು ಬೇಕು ಅದು ಬೇಕು ಅನ್ನೋದು ಬೇಕುಗಳು ಹೆಚ್ಚಾಗ್ತಾ ಹೋಗುತ್ತೆ. ಆದರೆ ಈ ಆಸೆಗಳು ಎಂದೂ ಸಹ ಕೊನೆ ಆಗೋದೇ ಇಲ್ಲ. ಹಾಗೇನೆ ಇಲ್ಲಿ ಜ್ಞಾನಿಯಾದವನೇ ಏನು ಮಾಡ್ತಾನೆ, ಅವನ ಇಂದ್ರಿಯ ನಿಗ್ರಹದಿಂದ ಇದೆಲ್ಲವನ್ನು ದೂರ ಮಾಡ್ತಾ ಹೋಗ್ತಾನೆ. ಪ್ರವಿಶ್ಯಂತಿ ಅಂದರೆ ಸಮುದ್ರದ ಹಾಗೆ ಎಲ್ಲವನ್ನ ತಾನು ಅಕ್ಸೆಪ್ಟ್ ಮಾಡ್ತಾ ಹೋಗ್ತಾನೆ. ಹೌದಾ, ನಾವಾದರೆ ಹಾಗಲ್ಲ, ನಮಗೆ ಪ್ರತಿಯೊಂದು ಸಹ ಬೇಕು. ಶಾಂತಿ ಅಂದರೆ ಆತ ಏನಾಗ್ತಾನೆ, ಪ್ರಶಾಂತವಾಗಿರ್ತಾನೆ. ನಾವು ಬೇಕು ಅಂದ ತಕ್ಷಣ ಹೌದು ನನಗಿದು ಬೇಕು ಅಲ್ಲೋಲ ಕಲ್ಲೋಲ, ಒಂದು ಕೆರೆಗೆ ಹೇಗೆ ಕಲ್ಲೆಸದ ಹಾಗೆ ಅಲೆಗಳು ಬರುತ್ತೋ ಆ ರೀತಿ ನಾವು ಅಲೆಗಳ ಹಾಗಿರ್ತೀವಿ. ಆದರೆ ಆ ವ್ಯಕ್ತಿ ಪ್ರಶಾಂತವಾಗಿರ್ತಾನೆ, ಅವನಿಗೆ ಯಾವುದೇ ರೀತಿಯಾದಂತಹ ಆಸೆಗಳು ಇರುವುದಿಲ್ಲ. ಹೇಗೆ ಸಮುದ್ರದ ನೀರು ಏನೂ ಸಹ ಮಾಡಲು ಆಗೋದಿಲ್ವೋ ಹಾಗೆ ಅವನಿರ್ತಾನೆ. ಇದು ಮಹಾತ್ಮರ ಲಕ್ಷಣಗಳು ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಮಹಾತ್ಮರು ಅಷ್ಟೇ, ಅವರು ಗುಣಪೂರ್ಣರಾಗಿರ್ತಾರೆ, ಅವರು ಸರಳ ಸಜ್ಜನಿಕೆಯಿಂದ ಕೂಡಿರ್ತಾರೆ. ಹಾಗಾಗಿ ಅವರಿಗೆ ಯಾವುದೂ ಸಹ ಬೇಕು ಅಂತ ಅವರಿಗೆ ಅನಿಸೋದೇ ಇಲ್ಲ. ಅದನ್ನೇ ಹೇಳಿದ್ದು, ಇದನ್ನೆಲ್ಲ ಕ್ರೋಢೀಕರಿಸಿ ನಮಗೆ ಒಟ್ಟು ಸಾರವನ್ನು ಈ 4 ಶ್ಲೋಕದಲ್ಲಿ ಕೃಷ್ಣ ಕೊಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಕೊನೆಗೆ ಹೇಳ್ತಾ ಇದ್ದಾನೆ, ನ ಕಾಮಕಾಮಿ ಅಂದರೆ ಆಸೆಯೇ ಇಲ್ಲ ಅವನಿಗೆ.
ಯಾಕಪ್ಪ ಆಸೆನೇ ಇಲ್ಲ ಅಂದರೆ ಅವನಿಗೆ ಗೊತ್ತು ಆಸೆಯೇ ದುಃಖದ ಮೂಲ ಅಲ್ವಾ. ಆಸೆ ಇದ್ದಾಗ ನಮಗೆ ದುಃಖ ಆಗುತ್ತೆ ವಿನಃ ಆಸೆನೇ ಇಲ್ಲ ಅಂದಾಗ ನಮಗೆ ದುಃಖ ಆಗೋದಕ್ಕೆ ಕಾರಣವೇ ಇಲ್ಲ. ಹಾಗಾಗಿ ಅವನಿಗೆ ಆಸೆಯೇ ಇಲ್ಲ. ಎಲ್ಲ ಅವನಿಗೆ ಏನು ಸಿಕ್ಕುತ್ತೋ ಅಷ್ಟರಲ್ಲಿ ಆತ ತೃಪ್ತನಾಗಿದ್ದಾನೆ. ನಾವು ತೃಪ್ತರಾಗಿದ್ದೀವಾ? ಇಲ್ಲ. ಬೇಕು ಬೇಕು ಬೇಕು. ಹಾಗಿದ್ರೆ ಅದು ಸಿಕ್ಕರೆ ಸರಿ ಹೋಗ್ತೀವಾ? ಇನ್ನೂ ಬೇಕು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಹೇಗೆ ನಾವು ಒಬ್ಬ ಬಡವನ ಕಥೆಯನ್ನು ನಾವು ಕೇಳಿಬಿಟ್ಟಿದ್ವಿ ಅಲ್ವಾ. ಅಂದರೆ ಮರವನ್ನು ಕಟ್ ಮಾಡ್ತಿರ್ತಾನೆ, ಆಮೇಲೆ ತಾಮ್ರದ ಗಣಿ ಸಿಕ್ಕುತ್ತೆ, ಬೆಳ್ಳಿ ಗಣಿ, ಬಂಗಾರದ ಗಣಿ, ವಜ್ರದ ಗಣಿ ಸಿಕ್ಕಿದ್ರೂ ಸಹ ಅವನಿಗೆ ಸಮಾಧಾನನೇ ಇಲ್ಲ. ಬೇಕು ಬೇಕು ಬೇಕು, ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು. ಎಲ್ಲ ಸಿಕ್ಕರೆ ಸಮಾಧಾನ ಆಗುತ್ತಾ? ಇಲ್ಲ. ನಮಗೆ ಏನಾಗುತ್ತೆ, ಆಸೆಗಳು ಈಡೇರ್ತಾ ಇನ್ನಷ್ಟು ಮತ್ತಷ್ಟು ಬಯಕೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಆದರೆ ಭಗವಂತ ಹಾಗಲ್ಲ. ಅಂದರೆ ಜ್ಞಾನಿ ಹಾಗಲ್ಲ. ಅವನಿಗೆ ಆಸೆ ಇರೋದು ಒಂದೇ, ಭಗವಂತನನ್ನು ಕಾಣಬೇಕು. ಏಕೆಂದರೆ ಅವನು ಬೆಸ್ಟ್ ಥಿಂಗ್ ಅಂತ ಏನು ಹೇಳ್ತಾರೆ, ಆ ಬೆಸ್ಟ್ ಥಿಂಗನ್ನು ಅವನು ಆಲ್ರೆಡಿ ಅನುಭವಿಸ್ಬಿಟ್ಟಿದ್ದಾನೆ. ಹಾಗಾಗಿ ಅವನಿಗೆ ಯಾವುದೇ ರೀತಿಯಾದಂತಹ ಆಸೆಗಳಿಲ್ಲ, ಕಾಮನೆಗಳಿಲ್ಲ. ನಮಗೆ ಪ್ರತಿಯೊಂದು ಬೇಕುಗಳೇ ನಮಗೆ ಏನಾಗ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಜಗತ್ತಿನ ಆಸೆಯನ್ನು ಬಿಟ್ಟಾಗ ಮಾತ್ರ ಆ ದೇವರನ್ನು ಕಾಣೋದಕ್ಕೆ ಸಾಧ್ಯ. ಹಾಗಾಗಿ ಆ ಜ್ಞಾನಿ ಏನು ಮಾಡಿದ್ದಾನೆ, ಅವನು ಜಗತ್ತಿನ ಈ ಆಸೆಗಳಿಗೆ ಅವನು ಒಳಗಾಗೋದೇ ಇಲ್ಲ. ಹಾಗಾಗಿ ಅವನಿಗೆ ಇರೋದು ಒಂದೇ ಆಸೆ, ಭಗವಂತನನ್ನು ನೋಡಬೇಕು. ಆಗಲೇ ನೋಡಿದಾನಲ್ವಾ, ಅವನು ನೋಡಿರೋದಕ್ಕೆ ಇನ್ನಷ್ಟು ಮತ್ತಷ್ಟು ಬೇಕು ಬೇಕು ಅಂತ ಕೇಳ್ತಾ ಇದ್ದಾನೆ. ನನಗೆ ಇದಾವುದು ಐಹಿಕ ಜಗತ್ತಿನ ಆಸೆಗಳು ಬೇಡ, ನನಗೆ ಬೇಕಾಗಿರೋದು ಕೇವಲ ಭಗವಂತ. ನೋಡಿ ಎಷ್ಟು ಇನ್ನೂ ವಿವರಣೆಗಳನ್ನು ಕೊಡ್ತಾ ಇದ್ದಾನಪ್ಪ ಅಂತ ಅಂದರೆ, ಈ 71ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಭಗವಂತ ನಮಗೆ ಇನ್ನಷ್ಟು ವಿವರಣೆಯನ್ನು ಕೊಡ್ತಾ ಇದ್ದಾನೆ. ವಿಹಾಯ ಅಂದರೆ ತ್ಯಜಿಸಿ, ಕಾಮಾನ್ ಇಂದ್ರಿಯಗಳ ತೃಪ್ತಿಗಾಗಿ ಭೌತಿಕ ಅಪೇಕ್ಷೆಗಳನ್ನು, ಯಹ ಯಾವ, ಸರ್ವಾನ್ ಎಲ್ಲ, ಪುವಾನ್ ವ್ಯಕ್ತಿಯು, ಚರತಿ ಜೀವಿಸುತ್ತಾನೋ, ನಿಸ್ಪೃಹ ಆಶಾರಹಿತಕ್ಕಾಗಿ, ಹಾಗೆಯೇ ನಿರ್ಮಮ ಒಡೆತನವನ್ನು ಭಾವನೆ ಇಲ್ಲದೆ, ನಿರಹಂಕಾರ ಅಹಂಕಾರವಿಲ್ಲದೆ, ಸಹ ಅವನು ಶಾಂತಿಂ ಪರಿಪೂರ್ಣ ಶಾಂತಿಯನ್ನು ಅಧಿಗಚ್ಚತಿ ಹೊಂದುತ್ತಾನೆ. ಅಂದರೆ ಯಾವ ಮನುಷ್ಯ ಇಂದ್ರಿಯ ತೃಪ್ತಿ ಎಲ್ಲ ಬಯಕೆಗಳನ್ನು ತ್ಯಜಿಸುತ್ತಾನೋ, ಬಯಕೆಗಳಿಂದ ಮುಕ್ತರಾಗಿ ಬದುಕುತ್ತಾನೋ, ಆ ಒಡೆತನದ ಭಾವವನ್ನು ಸಂಪೂರ್ಣ ಬಿಟ್ಟು ಬಿಡುತ್ತಾನೋ ಮತ್ತು ಅಹಂಕಾರ ರಹಿತನಾಗುತ್ತಾನೋ, ಅವನು ಮಾತ್ರ ನಿಜವಾದ ಶಾಂತಿಯನ್ನು ಪಡೆಯಬಲ್ಲ. ಯಾಕೆ ಇಲ್ಲಿ ಹೇಳ್ತಾ ಇದ್ದಾರಪ್ಪ ಈ ರೀತಿ ಅಂತ ಅಂದರೆ, ಯಾವ ವ್ಯಕ್ತಿ ಆಸೆ ಬೇಡ ಅಂದರೆ ನನಗೆ ಬೇಕಾಗಿರೋದೊಂದೇ, ದೇವರೇ ಬೇಕು. ಹೇಗೆ ಮೀರಾ ಎಷ್ಟು ಜನ ಗಂಡಸರಿದ್ರೂ ಸಹ ನನಗೆ ಇವ್ರು ಯಾರೂ ಬೇಡ, ಕೃಷ್ಣನೇ ಬೇಕು ಅಂತ ಹೇಳಿ ಅವಳು ಹೇಗೆ ಬಯಸಿದ್ಲೋ, ಹಾಗೆ ಬದುಕಿನಲ್ಲಿರುವ ಆ ಬಯಕೆಗಳು ಆ ಜ್ಞಾನಿಗೆ ಇರೋದಿಲ್ಲ. ಅವನಿಗಿರೋದು ಒಂದೇ, ನಾನು ಕೇವಲ ಭಗವಂತನನ್ನು ನೋಡಬೇಕು. ಕೋಟ್ಯಾಧಿಪತಿ ಬಡವನ ಮನೆಗೆ ಹೋಗಿ ಏನು ಕೇಳೋದಕ್ಕೆ ಸಾಧ್ಯ ಅಲ್ವಾ? ಈಗ ನಮ್ಮೆಲ್ಲರಿಗೂ ಗೊತ್ತು, ಕುಚೇಲ ಕೃಷ್ಣನ ಮನೆಗೆ ಹೋಗ್ತಾನೆ ಏನೋ ಬೇಕು ಅಂತ ಕೇಳೋದಕ್ಕೆ. ಅವನು ಕೇಳೋದಿಲ್ಲ, ಅದು ಬೇರೆ ಪ್ರಶ್ನೆ. ಅದೇ ಕೃಷ್ಣ ಕುಚೇಲನ ಮನೆಗೆ ಬಂದು ಏನಾದರೂ ಕೇಳೋದಕ್ಕೆ ಸಾಧ್ಯವಾ? ಏನೂ ಇಲ್ಲ. ಯಾಕೆ ಇಲ್ಲ? ಏನೂ ಇಲ್ಲ. ಅವನ ಬಳಿಯೇ ಎಲ್ಲ ಇರುವಾಗ ಇವನ ಬಳಿ ಏನು ಕೇಳೋದಕ್ಕೆ ಸಾಧ್ಯ? ಹಾಗೆಯೇ ಭಗವಂತನನ್ನೇ ನೋಡಿದವನಿಗೆ ಈ ಐಹಿಕ ಪ್ರಪಂಚದಿಂದ ಏನನ್ನ ಪಡೆಯೋದಕ್ಕೆ ಸಾಧ್ಯ? ಅವನಿಗೆ ಯಾವುದೂ ಬೇಡ. ಈ ಯಾವುದೇ ಸಂಪನ್ಮೂಲಗಳಾಗಲಿ ಅಥವಾ ಒಡವೆ ವಸ್ತು ಇದಾವುದರಲ್ಲೂ ಸಹ ಅವನಿಗೆ ಆಸಕ್ತಿಯೇ ಇರೋದಿಲ್ಲ. ಅವನಿಗೆ ಬೇಕಾಗಿರೋದೊಂದೇ ಭಗವಂತ. ದುಃಖ ಇಲ್ಲ. ಯಾಕಪ್ಪ ದುಃಖ ಇಲ್ಲ ಅಂತ ಅಂದರೆ, ಅವನಿಗೆ ದುಃಖ ಇಲ್ಲದೆ ಇರೋದಕ್ಕೆ ಅದಕ್ಕೆ
ಕಾರಣವೇ ಅವನಿಗೆ ಸುಖ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಸ್ಪೃಹ, ದೇವರು ಅಂದರೆ ಈಗ ಯಾವುದೋ ಒಂದು ಕೆಲಸವನ್ನು ಮಾಡ್ತೀವಿ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಯಾಕೆ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು? ಅವನಿಗೆ ಗೊತ್ತಿರುತ್ತೆ, ಇದು ನಾನೇನೂ ಮಾಡಿಲ್ಲ, ನನ್ನ ಈ ಕೈಯಲ್ಲಿ ಭಗವಂತ ಇಷ್ಟು ಒಳ್ಳೆ ಕೆಲಸವನ್ನು ಮಾಡಿಸಿದಾನಪ್ಪ. ಅವನಿಗೆ ಅಹಂಕಾರ ಇಲ್ಲ, ಅವನಿಗೆ ಒಡೆತನ ಬೇಕಾಗಿಲ್ಲ ಅಲ್ವಾ? ಅವನಿಗೆ ಒಡೆತನ ಬೇಕಾ? ಖಂಡಿತ ಬೇಡ. ಅವನು ಹೆಜ್ಜೆ ಹೆಜ್ಜೆಗೆ ಹೇಳ್ತಾ ಇರ್ತಾನೆ, ನನ್ನ ಕೈಯಲ್ಲಿ ಭಗವಂತ ಮಾಡಿಸ್ದ. ಅಯ್ಯೋ ನೀವೆಂಥ ಸಹಾಯ ಮಾಡಿದ್ರಿ ರೀ, ನೀವು ಬಂದಿದ್ದಕ್ಕೆ ಅದಾಯಿತು ಅಂದಾಗ, ಇಲ್ಲ ಭಗವಂತ ಮಾಡಿಸ್ತಾ ಅಂದ್ಕೊಳ್ಳೋಣ ಅಲ್ವಾ? ನಿಸ್ವಾರ್ಥ ಮನೋಭಾವನೆ, ನಿಷ್ಕಾಮವಾಗಿ ನಾವು ಕೆಲಸವನ್ನು ಮಾಡಬೇಕು. ಆ ರೀತಿ ಆತ ಮಾಡ್ತಾ ಹೋಗ್ತಾನೆ. ಆದರೆ ನಾವು ದೇವರು ನಮ್ಮಿಂದ ಏನೆಲ್ಲ ಕೆಲಸ ಮಾಡಿಸ್ತಾನೋ ಎಲ್ಲವೂ ಸಹ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಆದರೆ ನಾವೇನು ಮಾಡ್ತೀವಿ ಅಂದರೆ, ಚಾತುರ್ಮಾಸದಲ್ಲಿ ಉದಾಹರಣೆ ವ್ರತದ ಅಡುಗೆಯನ್ನು ಊಟ ಮಾಡ್ತಿರ್ತೀವಿ. ಅಪ್ಪ ಇವತ್ತು ಉತ್ವಾನ ದ್ವಾದಶಿ, ಒಳ್ಳೆ ಊಟ ಸಿಕ್ಕುತ್ತೇನೋ ಅಂತ ನಾವೇನಾದ್ರು ಮಠಕ್ಕೆ ಹೋದರೆ ಅವತ್ತು ವ್ರತದ ಅಡುಗೆ ಅಂತ ಅಂದರೆ ಮುಖ ಸಿಂಡ್ರಗಟ್ಟುಕೊಂಡ್ಬಿಡ್ತೀವಿ. ಅಯ್ಯೋ ಇವತ್ತೂ ವ್ರತದ ಅಡುಗೆ ತಿನ್ನಬೇಕಪ್ಪ ಅಂತ. ಆದರೆ ಜ್ಞಾನಿ ಆದವನಿಗೆ ಆ ರೀತಿ ಯಾವುದೂ ಇರೋದಿಲ್ಲ. ಅವನಿಗೆ ಈ ಐಹಿಕ ಜಗತ್ತಿನಲ್ಲಿ ಏನೂ ಆಸೆ ಇರೋದಿಲ್ಲ. ಆಲ್ರೆಡಿ ನಾವು ಕಥೆಯನ್ನು ಕೇಳಿಬಿಟ್ಟಿದ್ದೀವಿ, ಜಡಭರತಂದು ಅಲ್ವಾ? ಆತನಿಗೆ ಏನು ಕೊಟ್ಟರು ಅವನಿಗೇನು ಅನ್ನಿಸ್ತಾನೆ ಇರೋದಿಲ್ಲ. ಅವನಿಗೆಲ್ಲವುದೂ ಸಹ ಪ್ರಸಾದ ಅಂತ ಹೇಳಿ ಸ್ವೀಕಾರ ಮಾಡಿಬಿಟ್ಟು ಹೋಗ್ತಾ ಇರ್ತಾನೆ. ಏಕೆಂದರೆ ಅವನು ಭಗವಂತನನ್ನು ಕಂಡಿರ್ತಾನೆ. ನಾವು ಇಲ್ಲ. ಹಾಗಾಗಿ ಈ ಐಹಿಕ ಸುಖಗಳಲ್ಲೇ ನಾವು ಬಿದ್ದಿದ್ದೀವಿ. ಅಂದರೆ ಕೃಷ್ಣ ನಮಗಿಲ್ಲಿ ಹೇಳ್ತಾ ಇದ್ದಾನೆ, ಹೆಜ್ಜೆ ಹೆಜ್ಜೆಗೆ ಜ್ಞಾನಿಗಳು ಹೇಗಿರ್ತಾರೆ, ಭಗವಂತನನ್ನು ಕಂಡವರು ಹೇಗಿರ್ತಾರೆ, ಅವಧೂತರು ಹೇಗಿರ್ತಾರೆ, ನೀನು ಹೇಗಿರಬಹುದು, ನಿನಗಿಲ್ಲಿ ಸುಖ ಬೇಕಾ? ನೋಡು ಇಲ್ಲೇ ಇದೆ ಸುಖ. ಆದರೆ ನಾವೇನು ಮಾಡ್ತಾ ಇದ್ದೀವಿ, ಆ ಭಗವಂತ ಸುಖವನ್ನು ಕೊಟ್ಟಿದ್ದಾನೆ, ನಾವು ಅದಕ್ಕೆ ದುಃಖದ ಲೇಪವನ್ನು ಅಂಟಿಸ್ಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿ ನಮಗೆ ಆ ಸುಖ ಕಾಣ್ತಾನೇ ಇಲ್ಲ. ಹಾಗಾಗಿ ಇಲ್ಲಿ ನಮಗೇನಾಗಿದೆ, ಎಲ್ಲ ನನ್ನದು ಅನ್ನೋದು ನಮ್ಮ ಭಾವನೆ. ಆದರೆ ಜ್ಞಾನಿಗೆ ನನ್ನದು ಏನೂ ಇಲ್ಲ. ಅವನು ಒಬ್ಬ ಕುಡುಕನ ಹಾಗೆ ಇರ್ತಾನೆ ಅಂತ ಭಾಗವತದಲ್ಲಿ ಹೇಳ್ತಾ ಹೋಗ್ತಾರಂತೆ. ಕುಡುಕನ ಹಾಗೆ ಅಂದರೆ ಏನು? ಇಲ್ಲಿ ಒಂದು ನಿಶೆಯಲ್ಲಿ ಇರ್ತಾನೆ. ಅವನು ಒಂದು ನಿಶೆಯಲ್ಲಿ ಇದ್ದಾಗ ಅವನು ಏನು ಮಾತಾಡ್ತಾನೆ, ಅಥವಾ ಅವನು ಯಾವ ರೀತಿ ವಸ್ತ್ರವನ್ನು ಹಾಕ್ಕೊಂಡಿದ್ದಾನೆ, ಅವನು ಹೇಗೆ ಓಡಾಡ್ತಾ ಇದ್ದಾನೆ, ಅವನ ಹತೋಟಿಯಲ್ಲೇ ಇರೋದಿಲ್ಲ. ಹಾಗೆಯೇ ಜ್ಞಾನಿಯಾದವನು ಸಹ ಇಲ್ಲಿ ನಿಶೆ ಅಂದರೆ, ಜ್ಞಾನಿಯಾದವನಿಗೆ ಭಗವಂತನ ನಿಶೆ ಇರುತ್ತೆ. ಭಗವಂತ ನೀನೊಬ್ಬ ಬಿಟ್ಟರೆ ನನಗೇನೂ ಬೇಡ ತಂದೆ, ನೀನು ಏನು ಕೊಡ್ತೀಯೋ ಇದೆಲ್ಲವುದೂ ಸಹ ನಿನ್ನದೇ. ನನ್ನ ಕೈಲಿ ಒಳ್ಳೆ ಕೆಲಸ ಮಾಡಿಸ್ತಿದ್ಯಾ, ಅದೂ ಸಹ ನಿನ್ನದೇ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ನನ್ನನ್ನು ನಿನ್ನ ಬಳಿ ಕರ್ಕೋ, ಯಾಕೆಂದರೆ ನಾನು ನಿನ್ನನ್ನು ನೋಡಬೇಕು ಅಂತ ಹೇಳಿ ಜ್ಞಾನಿಯಾದವನು ಚಡಪಡಿಸ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಅವನಿಗೆ ಈ ಪ್ರಪಂಚದಲ್ಲಿ ಇರುವಂತಹ ಯಾವ ಸುಖವೂ ಸಹ ಅವನಿಗೆ ಆಸೆನೇ ಇರೋದಿಲ್ಲ. ನಮ್ಮೆಲ್ಲರಿಗೂ ಗೊತ್ತು ನವಕೋಟಿ ನಾರಾಯಣ ಅಲ್ವಾ, ಪುರಂದರದಾಸರು. ಅವರು ಪುರಂದರದಾಸರಾದಮೇಲೆ ಒಂದು ಕೀರ್ತನೆಯನ್ನು ಬರೀತಾರೆ. ಎಷ್ಟು ಚೆನ್ನಾಗಿ ಬರೀತಾರಪ್ಪ ಅಂದರೆ, ಹುಚ್ಚು ಹಿಡಿದಿದೆ ನನಗೆ, ಹುಚ್ಚು ಹಿಡಿದಿದೆ ಅಂತ ಬರೀತಾರೆ. ಅಂದರೆ ಅವರಿಗೆ ಭಗವಂತನನ್ನು ಕಾಣಬೇಕು ಅನ್ನೋ ಹುಚ್ಚು ಹಿಡಿದಿದೆಯಂತೆ. ಹಾಗಾಗಿ ಈ ಹುಚ್ಚನ್ನು ನನಗೆ ಯಾರಾದರೂ ಒಬ್ಬರು ನಿವಾರಣೆ ಮಾಡ್ತಾರೆ ಅಂದರೆ, ಭಗವಂತ ನೀನು ಒಬ್ಬನೇ ನನಗೆ ನಿನ್ನ ದರ್ಶನವನ್ನು ಕೊಟ್ಬಿಡ್ತೀಯಾ ಅಂತ ಕೇಳ್ತಾರೆ. ಎಷ್ಟು ಸುಂದರವಾಗಿ ಕೇಳ್ತಾರೆ ಅಲ್ವಾ? ನಾವು ಹುಚ್ಚು ಅಂದ ತಕ್ಷಣ ನಮಗೂ ಸಹ ಹುಚ್ಚಿದೆ. ಒಡವೆ ತಗೋಬೇಕು, ಆಸ್ತಿ ತಗೋಬೇಕು, ನೇಮ್ ಆ್ಯಂಡ್ ಫೇಮ್, ಹೆಸರು ಮಾಡಬೇಕು ಅಲ್ವಾ? ಆದರೆ ಪುರಂದರದಾಸರಿಗಿದ್ದಿದ್ದು ಒಂದೇ ಹುಚ್ಚು, ಭಗವಂತನನ್ನು ಕಾಣಬೇಕು. ನಾವು ಯಾವ ಥರ ಕೇಳಿದ್ದೀವ, ಭಗವಂತ ನೀನೇ ಬೇಕು ಅಂತ. ದೇವಸ್ಥಾನಕ್ಕೆ ಹೋಗ್ತೀವಿ, ಯಾಕೆ? ನನ್ನ ಮಗಳನ್ನ ಪಾಸ್ ಮಾಡಿಬಿಡು, ನನ್ನ ಮಗನಿಗೆ ಒಳ್ಳೆ ಹೆಂಡತಿಯನ್ನು ಕೊಡು, ನನ್ನ ಗಂಡನ ಆರೋಗ್ಯವನ್ನು ಸರಿ ಮಾಡು. ಯಾವ ಥರ ನಾವು ಕೇಳಿದ್ದೀವ, ಭಗವಂತ ನೀನೇ ಬೇಕು, ಅದಕ್ಕೆ ನಾನು ಬಂದೆ ದೇವಸ್ಥಾನಕ್ಕೆ ಅಂತ. ಅಥವಾ ವ್ರತಾಚರಣೆಯನ್ನು ಮಾಡ್ತೀವಿ, ನಾವು ಮಾಡೋದೆಲ್ಲ ಕಾಮವ್ರತವೇ. ವರಮಹಾಲಕ್ಷ್ಮಿ ವ್ರತ, ಮನೆಗೆ ದುಡ್ಡು ಬರಲಿ, ನಿಷ್ಕಾಮ. ತಾಯಿ
ನಿನ್ನ ಜೊತೆ ವಿಷ್ಣುವು ಸದಾ ನಮ್ಮ ಮನೆಯಲ್ಲಿ ನೆಲೆಸಲಿ ಅಂತ ನಾವು ಯಾವ ಥರ ಕೇಳಿದ್ದೀವ ಅಲ್ವಾ? ಎಷ್ಟು ವ್ಯತ್ಯಾಸ ಇದೆ ಜ್ಞಾನಿಗಳಿಗೂ ನಮಗೂ. ಹಾಗೆಯೇ ಈ ಮನಸ್ಸಿನ ಯುದ್ಧವನ್ನು ಕೃಷ್ಣ ನಮ್ಮ ಕೈಲಿ ಹಂತ ಹಂತವಾಗಿ ನೀನು ಇಲ್ಲಿ ತಪ್ಪಿದ್ಯಾ ಅಂತ ಚುಚ್ಚಿ ಹೇಳ್ತಾ ಇದ್ದಾನೆ. ನಾವು ಇನ್ನೆಷ್ಟು ಸರಿ ಮಾಡ್ಕೋಬೇಕು ನಮಗೆ ಅಂತ ಹೇಳಿ ನಮಗೆ ಗೊತ್ತಾಗ್ತಾನೇ ಇಲ್ಲ. ಹಾಗಾಗಿ ಇಲ್ಲಿ ಯಾವುದೂ ಸಹ ನನ್ನದಲ್ಲ ಅನ್ನೋದು ಜ್ಞಾನಿಗೆ ಗೊತ್ತಿರುತ್ತೆ. ತಂದೆ, ನೀನು ಸೂತ್ರಧಾರಿ, ನಾನು ಕೇವಲ ಪಾತ್ರಧಾರಿ. ನಾನು ಇಲ್ಲಿ ಹೋಗಬೇಕಾ ತಂದೆ? ಹೋಗ್ತೇನೆ ಅಲ್ವಾ? ಶಂಕರಾಚಾರ್ಯರು ಬಹಳ ಪುಟ್ಟ ವಯಸ್ಸಿನಲ್ಲಿಯೇ ಇಡೀ ದೇಶವನ್ನು ಸುತ್ತಿ ಮಠಗಳನ್ನು ಸ್ಥಾಪನೆ ಮಾಡ್ತಾರೆ, ಪೀಠವನ್ನು ಸ್ಥಾಪನೆ ಮಾಡ್ತಾರೆ. ಭಗವಂತ ನನ್ನ ಕೈಲಿ ಈ ಕೆಲಸವನ್ನು ಮಾಡಿಸ್ತಾ ಇದೆಯಾ, ನಾನು ಧನ್ಯ ಅಂತ ಹೇಳ್ತಾರೆ. ನಾನು ಮಾಡಿದೆ ಅಂತ ಅವರೆಲ್ಲೂ ಹೇಳೋದೇ ಇಲ್ಲ ಅಲ್ವಾ? ಅಥವಾ ರಾಘವೇಂದ್ರ ಸ್ವಾಮಿಗಳು, ಭಗವಂತ ನೀನು ಬೇಕು ಅಂತ ಕೇಳಿದ್ರೆ ವಿನಃ ನನಗೆ ನಿನ್ನ ಯಾವುದೇ ರೀತಿಯಾದಂತಹ ಈ ಐಹಿಕ ಸುಖವನ್ನು ಅವ್ರು ಕೇಳೋದೇ ಇಲ್ಲ. ಹಾಗೆ ಇಲ್ಲಿ 4ನೇ ಪಾದದಲ್ಲಿ ಹೇಳ್ತಾ ಇದ್ದಾರೆ, ನಮಗಿಂತ ಅವರು ಸಂಪೂರ್ಣ ವಿಲಕ್ಷಣವಾಗಿ ಕಾಣ್ತಾರೆ ಅಲ್ವಾ? ಉದಾಹರಣೆ ನಾವು ತಿಳ್ಕೊಂಬಿಟ್ಟಿದ್ದೀವಿ. ರಾಘವೇಂದ್ರ ಸ್ವಾಮಿಗಳು ಮುತ್ತಿನ ಹಾರವನ್ನು ಯಜ್ಞಕ್ಕೆ ಹಾಕಿದ್ರು ಅಂದ ತಕ್ಷಣ ನಮಗೆ ಅಪ್ಪ ಇವ್ರಿಗೇನಪ್ಪ ಬಂದಿತ್ತು ಅಂತ ನಾವು ಯೋಚನೆ ಮಾಡ್ತೀವಿ ವಿನಃ ಹೌದು ಇದರಲ್ಲಿ ಭಗವಂತ ಇರಲಿಲ್ಲ ಅಂತ ನಾವು ಯೋಚನೆ ಮಾಡೋದೇ ಇಲ್ಲ. ಅದಕ್ಕೆ ಹೇಳಿದ್ದು ಅವರು ನಮಗಿಂತ ವಿಲಕ್ಷಣವಾಗಿ ಕಾಣ್ತಾರೆ ಅಂತ ಅಲ್ವಾ? ಶಂಕರಾಚಾರ್ಯರು ಹೇಳ್ತಾ ಹೋಗ್ತಾರೆ ಒಂದು ಕಡೆ ಅವರ ಶಿಷ್ಯನಿಗೆ. ಅವ್ರ ಶಿಷ್ಯ ಕೇಳ್ತಾನೆ, ನೀವು ಎಷ್ಟು ಭಗವಂತನನ್ನು ಕಂಡಿದ್ದೀರಾ ಅಂದರೆ ಆ ಗಂಗಾ ನದಿಗೆ ಒಂದು ಕೋಲನ್ನು ಹಾಕ್ಬಿಟ್ಟು, ಈ ಕೋಲಿಗೆ ಎಷ್ಟು ಅಂಟಿದೆಯೋ ಅಷ್ಟೇ ನನಗೆ ಗೊತ್ತಿರೋದು, ಇನ್ನೂ ನಾನು ತಿಳ್ಕೊಬೇಕಾಗಿರೋದು ನೋಡು ಎಷ್ಟೊಂದಿದೆ ಅಂತ ಹೇಳ್ತಾರೆ. ಅವರೇ ಹಾಗೆ ಹೇಳಬೇಕಾದ್ರೆ ಇನ್ನು ನಾವು ಏನ್ರಿ ತಿಳ್ಕೊಂಡಿದ್ದೀವಿ ಭಗವಂತನ ಬಗ್ಗೆ? ತಿಳ್ಕೊಂಡೇ ಇಲ್ಲ ನಾವು ಅಲ್ವಾ? ಒಂದು ಡ್ರಾಪ್ ಕೂಡ ನಾವು ತಿಳ್ಕೊಂಡಿಲ್ಲ. ಹಾಗೆ ನಮಗಿಂತ ಅಂದರೆ ಅವರು ಬೇಕಾಗಿರೋದು ಒಂದೇ, ಅವರಿಗೆ ಕೇವಲ ಭಗವಂತ ಬೇಕು ಅಂತ ಅವರು ಯೋಚನೆಯನ್ನು ಮಾಡ್ತಾರೆ. ಅದು ಮುಂದುವರೆದು ಈ 72ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಯೇಷಾಂ ಅಂದರೆ ಇದು ಬ್ರಾಹ್ಮಿ ಅಂದರೆ ಆಧ್ಯಾತ್ಮಿಕ ಅಂತ. ಬ್ರಾಹ್ಮಿ ಅಂದರೆ ಆಧ್ಯಾತ್ಮಿಕ. ಸ್ಥಿತಿ ಸನ್ನಿವೇಶವು ಪಾರ್ಥ ಪೃಥ್ವಿಯ ಮಗನೇ ನ ಎಂದಿಗೂ ಇಲ್ಲ. ವಿನಾಂ ಅಂದರೆ ಇದನ್ನು ಪ್ರಹ್ಯ ಅಂದರೆ ಪಡೆಯು, ಅಂದರೆ ವಿಮುಖತಿ ಅಂದರೆ ದ್ವಿಮುಖಗೊಳ್ಳೋದು, ಸ್ಥಿತನಾಗಿದ್ದು, ಅಸ್ಮಾಂ ಅಂದರೆ ಇದರಲ್ಲಿ, ಅಂಥಕಾಲೆ ಜೀವಿತದ ಅಂತ್ಯಕಾಲದಲ್ಲಿ, ಅಭಿ ಕೂಡ, ಬ್ರಹ್ಮ ನಿರ್ಮಾಣ ಅಂದರೆ ಭಗವಂತನನ್ನು, ವೃಶ್ಚತಿ ಅಂದರೆ ಹೊಂದಿರುತ್ತಾನೆ. ಅಂದರೆ ಆಧ್ಯಾತ್ಮಿಕವಾಗಿ ನಾವು ಇರುವಾಗ ಏನನ್ನು ಮಾಡ್ತೀವೋ ಅದಕ್ಕಿಂತಲೂ ಬಹಳ ಮುಖ್ಯವಾಗಿರೋದು ಅಂತ್ಯಕಾಲದಲ್ಲಿ ನಾವು ಭಗವಂತನನ್ನು ನೆನೆಯೋದು ಅಂತ ಹೇಳ್ತಾ ಹೋಗ್ತಾರೆ. ಬಹುಶಃ ಅದಕ್ಕೇ ಅಜಮಿಳನಿಗೆ ವೈಕುಂಠ ಪದವಿಯನ್ನೇ ಕೊಟ್ಬಿಟ್ನೋ ಏನೋ ಭಗವಂತ, ನನಗೆ ಗೊತ್ತಿಲ್ಲ. ಯಾಕಪ್ಪ ಅಂತ ಅಂದರೆ ನಾವು ಇಲ್ಲಿ ಪಾರ್ಥ ಅಂತ ಹೇಳ್ತಿದ್ದಾನೆ. ಅಂದರೆ ನೋಡು ಪಾರ್ಥ, ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಲ್ಲ, ಅಂದರೆ ಯಾಕೆ ಇಲ್ಲಿ ಭಗವಂತ ಪಾರ್ಥ ಅಂತ ಬಳಸ್ತಾ ಇದ್ದಾನಪ್ಪ ಅಂತ ನಾವೇನಾದ್ರು ನೋಡೋದಾದರೆ, ಈ ಎಲ್ಲ ಕೇಂದ್ರೀಕರಿಸಿದ ಒಗ್ಗೂಡಿದ ಈ ಜ್ಞಾನ ಏನಿದೆ ಪಾರ್ಥ, ಇದು ಬ್ರಹ್ಮಸ್ಥಿತಿ ಅಂದರೆ ಬ್ರಾಹ್ಮಿ ಸ್ಥಿತಿ ಅಂದರೆ ಬ್ರಾಹ್ಮಿ ಸ್ಥಿತಿ ಅಂತ ಅಂದರೆ ಆಧ್ಯಾತ್ಮಿಕವಾಗಿ ಅಂತ ಒಂದು ಕಡೆ ಅರ್ಥ ಬರುತ್ತೆ, ಇನ್ನೊಂದು ಮಾನಸಿಕ ಮತ್ತು ದೈಹಿಕ ಸ್ಥಿತಿ ಅಂತ. ಅಂದರೆ ಮಾನಸಿಕವಾಗಿ ಅವನು ಭಗವಂತನೇ ಬೇಕು ಅಂತ ಕೇಳ್ತಾ ಹೋಗ್ತಾನೆ ಜ್ಞಾನಿಯಾದವನು. ಇದು ನಿಜವಾದ ಜ್ಞಾನಿಯ ಲಕ್ಷಣ. ಯಾರು ಸಹ ಎಷ್ಟು ಡೊನೇಷನ್ ಕೊಟ್ರಿ ಅಥವಾ ಎಷ್ಟು ಹುಂಡಿಗೆ ದುಡ್ಡು ಹಾಕಿದ್ರಿ ಅಥವಾ ಏನು ಒಡವೆ ಕೊಟ್ರಿ, ಇದಾವುದೂ ಬೇಡ.
ನನಗೆ ಬೇಕಾಗಿರೋದು ಕೇವಲ ಭಗವಂತ ಒಬ್ಬನೇ. ನೋಡಿ ಎಷ್ಟು ನಮಗೂ ಅವರಿಗೂ ಅಜಗಜಾಂತರ ವ್ಯತ್ಯಾಸ ಅಂತ. ಇನ್ನೂ ಹೇಳ್ತಾ ಹೋಗ್ತಾರೆ, ವಾದಿರಾಜರು ಕನಸಿನಲ್ಲೂ ಸಹ ನನಗೆ ಯಾವ ಬೇರೆ ಕನಸೂ ಸಹ ಬೇಡ ಭಗವಂತ, ಕನಸಲ್ಲಿ ನೀನೇ ಬಾ ಅಂತ ಕೇಳ್ಕೊಳ್ತಾ ಇದ್ರಂತೆ. ನಾವು ಕನಸಿನಲ್ಲಿ ಏನೇನೆಲ್ಲ ಬರುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಹಾಗೆ ಇಲ್ಲಿ ಅವರು ಮೋಹಕ್ಕೆ ಒಳಗಾಗೋದೇ ಇಲ್ಲ, ಅಥವಾ ಮೋಹದ ತಪ್ಪು ತಿಳುವಳಿಕೆಯೂ ಅವರಿಗೆ ಇರೋದಿಲ್ಲ. ಅಂದರೆ ಇಲ್ಲಿ ಮೋಹ ಅಂದರೆ ಆಸೆ ಅಂತ ಬರುತ್ತೆ. ಅವರಿಗೆ ಆಸೆ ಇರೋದೊಂದೇ, ನನಗೆ ಭಗವಂತನನ್ನು ನೋಡಬೇಕು. ನೈನಾಂ ಅಂದರೆ ನನ್ನ ಕಣ್ಣುಗಳು ಏನನ್ನ ಹುಡುಕುತ್ತಪ್ಪ ಅಂದರೆ ಕೇವಲ ಭಗವಂತ ಬಿಟ್ಟು ನನಗೆ ಬೇರೆ ಏನೋ ಬೇಡವೇ ಬೇಡ. ಭಗವಂತ ಒಬ್ಬನೇ ಬೇಕು, ಭಗವಂತನ ಜ್ಞಾನ ಬೇಕು, ಭಗವಂತನ ತಿಳುವಳಿಕೆ ಬೇಕು. ಎಲ್ಲೋ ಭಗವಂತನ ಪ್ರವಚನ ಕೇಳ್ತಾ ಇದೆಯಾ, ಅದು ನನ್ನ ಕಿವಿಗೆ ಬೇಕು. ಅಥವಾ ಭಗವಂತ ನಾನು ಇವತ್ತು ಮಾತಾಡ್ತಾ ಇದ್ದೀನ, ಕೇವಲ ನಿನ್ನ ಕೀರ್ತನೆಯನ್ನು ಹಾಡಬೇಕು. ನಾನು ನಡಿತೀನ, ನಿನ್ನ ದೇವಸ್ಥಾನದತ್ತ ನಡಿಬೇಕು, ಧರ್ಮ ಮಾರ್ಗದಲ್ಲಿ ನಡಿಬೇಕು. ನನ್ನ ಕೈಲಿ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಧರ್ಮ ಕಾರ್ಯವನ್ನು ನೀನು ಮಾಡಿಸು ತಂದೆ ಅಂತ ಕೇಳ್ಕೋಬೇಕು. ಇದನ್ನೆಲ್ಲ ನಾವು ಕೇಳ್ಕೊಳ್ತೀವ? ಇದನ್ನೇ ಇಲ್ಲಿ ಹೇಳ್ತಾ ಇರೋದು. ಒಗ್ಗೂಡಿಸಿ ನಮಗೆ ಕೃಷ್ಣ ನಮಗೆ ಹೇಳ್ತಾ ಇದ್ದಾನೆ, ನೀನಿನ್ನೂ ಹೇಗೆಲ್ಲ ಇರಬೇಕು. ಕೆಲವೊಮ್ಮೆ ನಾವು ಹೇಗೆ ಮಾಡ್ತೀವಪ್ಪ ಅಂತ ಅಂದರೆ, ಉಪವಾಸಗಳನ್ನು ಮಾಡ್ತೀವಿ, ವ್ರತವನ್ನು ಮಾಡ್ತೀವಿ, ಪೂಜೆಯನ್ನು ಮಾಡ್ತೀವಿ. 1 ವರ್ಷ 2 ವರ್ಷ 3 ವರ್ಷ ಮಾಡ್ತೀವಿ. ನಮ್ಗದ್ರ ರಿಸಲ್ಟ್ ಸಿಕ್ಕಲಿಲ್ವಾ, ಅಯ್ಯೋ ನಾನು ಮಾಡ್ತಿದ್ದೆ ಕಣ್ರಿ ಅಂತ ಹೇಳಿ ನಾವು ಬಿಟ್ಬಿಡ್ತೀವಿ. ಆದರೆ ಜ್ಞಾನಿಯಾದವನು ಹಾಗಲ್ಲ. ನಾನು ನಡೆಯೋ ಒಂದೊಂದು ದಿನವೂ ಸಹ ವ್ರತವನ್ನು ಮಾಡ್ತೀನಿ. ನನ್ನ ಮಾತುಗಳ ಬರ್ತಾ ನನಗೆ ಕೇವಲ ನಿನ್ನ ಶ್ಲೋಕಗಳು ಬೇಕು. ನಾವು ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ಗೋವಿಂದ ಉತ್ತಿಷ್ಟ ಅಂತ ನಾವು ಭಗವಂತನನ್ನು ಎಬ್ಬಿಸ್ತೀವಿ ಅಂದರೆ, ಜ್ಞಾನಿಯಾದವನು ಹೇಳ್ತಾನೆ, ಇಲ್ಲ ನಾನು ನನ್ನ ಮೂಲಾಧಾರದಲ್ಲಿರುವ ಭಗವಂತನನ್ನು ಎಬ್ಬಿಸ್ತಾ ಇದ್ದೀನಿ. ಯಾಕೆ ಅಂದರೆ ನಾನು ಮಲಗಿಬಿಟ್ಟಿದ್ದೆ, ಮಲಗಿ ಈಗ ಎದ್ದಿದ್ದೀನಿ. ನಾನು ಈಗ ಎದ್ದಿದ್ದೀನಿ ಅಂದರೆ ಮೂಲಾಧಾರದಲ್ಲಿರುವ ಭಗವಂತ ನೀನು ಎದ್ದುಬಿಟ್ಟು ಇವತ್ತು ನನ್ನ ಕೈಯಲ್ಲಿ ಧರ್ಮ ಕಾರ್ಯವನ್ನು ಮಾಡಿಸಪ್ಪ ಅಂತ. ಹಾಗೆಯೇ ವಿದ್ಯಾರ್ಥಿಯಾಗಿರುವವನು ಹೇಗಿರ್ತಾನೋ ಹಾಗಿರ್ಬೇಕಂತೆ ನಾವೆಲ್ಲ. ಹೇಗಿರ್ತಾನೆ ವಿದ್ಯಾರ್ಥಿಯಾಗಿರೋನು? ವಿನಯ ವಿದ್ಯಾರ್ಥಿ, ಬರೀ ವಿದ್ಯಾರ್ಥಿ ಅಲ್ಲ. ಪ್ರತಿದಿನ ಓದುತ್ತಾನೆ, ಪ್ರತಿದಿನ ಓದಿನ ಬಗ್ಗೆ ಬಿಟ್ಟು ಬೇರೆ ಇದೇ ಇರೋದಿಲ್ಲ ಅವನಿಗೆ, ಆಲೋಚನೆಯೇ ಇರೋದಿಲ್ಲ. ಓದಬೇಕು. ಹೌದಾ, ಓದ್ಬಿಟ್ರೆ ಸಾಕ ಒಳ್ಳೆ ವಿದ್ಯಾರ್ಥಿ ಆಗ್ತಾರ? ಇಲ್ಲ, ಎಕ್ಸಾಮಿಗೆ ಹೋದಾಗ ಬರೀಬೇಕು ಅಲ್ವಾ? ಹಾಗೆ ನಾವು ಸಹ ಅಷ್ಟೇ ವಿದ್ಯಾರ್ಥಿಯ ಹಾಗೆ ಭಗವಂತ ನೀನು ಬೇಕು ಅನ್ನೋದಷ್ಟೇ ಅಲ್ಲ, ಭಗವಂತ ಕೊಡುವ ಎಲ್ಲ ಎಕ್ಸಾಮ್ಗಳನ್ನು ಭಗವಂತ ಈ ಕಷ್ಟ ಎಲ್ಲವುದನ್ನು ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ, ಇದರಲ್ಲಿ ನಾನು ಉತ್ತೀರ್ಣರಾಗೇ ಆಗ್ತೀನಿ. ಯಾಕೆ ಅಂದರೆ ನನ್ನ ಜೊತೆ ನೀನಿದ್ದೀಯಾ. ನನಗೆ ಗೊತ್ತು ನೀನು ಕೊಡ್ತಾ ಇರುವ ಈ ಶಿಕ್ಷಣ ಅಂದರೆ ಶಿಕ್ಷೆ ಅಲ್ಲ, ಇದು ಶಿಕ್ಷಣ. ಹಾಗಾಗಿ ನೀನು ಜೊತೆ ಇದೆಯಾ ಅಲ್ವಾ, ನಾನು ಈ ಎಲ್ಲ ಕಷ್ಟಗಳಿಂದ ಹೊರ ಬರ್ತೀನಿ ಭಗವಂತ ಅಂತ ಹೇಳಿ ನಾವು ಕೇಳ್ಕೋಬೇಕಂತೆ. ಹಾಗೆಯೇ ಹೇಳ್ತಾ ಇದ್ದಾನೆ, ನಾವು ಸಾಯುವ ಪರಿಸ್ಥಿತಿಯಲ್ಲೂ ಸಹ ನಾವು ಕೊನೆಗಾಲದಲ್ಲಿ ಭಗವಂತನನ್ನು ಜ್ಞಾಪಿಸ್ಬೇಕು. ಹೇಗೆ ವಿದ್ಯಾರ್ಥಿಯಾದವನು ಓದಿದ್ದಷ್ಟೇ ಅವನಿಗೆ ಮಾರ್ಕ್ಸ್ ಬರುವುದಿಲ್ಲ, ಎಕ್ಸಾಮಲ್ಲಿ ಬರೆದಿದ್ದು ಮಾರ್ಕ್ಸ್ ಬರುತ್ತೆ. ಅಯ್ಯೋ ನಾನು ತುಂಬ ಚೆನ್ನಾಗಿ ಓದಿದ್ದೆ, ಎಕ್ಸಾಮಲ್ಲಿ ನನಗೆ ಮಂಕು ಬೂದಿ ಬೆಳೆದ್ಬಿಡ್ತು, ನನಗೆ ಬರೀಲೇ ಇಲ್ಲ. ಟೀಚರ್ ಏನಾದ್ರು ಮಾರ್ಕ್ಸ್ ಕೊಡ್ತಾರಾ? ಹೌದು ಕಂದ, ನೀನು ತುಂಬ ಚೆನ್ನಾಗಿ ಓದ್ತೀಯ, ನನಗೆ ಗೊತ್ತು, ನಾನು ನಿನಗೆ ಮಾರ್ಕ್ಸ್ ಕೊಟ್ಬಿಡ್ತೀನಿ, ನೀನು ಬರ್ದಿಲ್ಲ ಅಂದರೂ ಕೊಡ್ತೀನಿ ಅಂತ ಟೀಚರ್ ಆದವ್ರು ಕೊಡ್ತಾರಾ? ಕೊಡಲ್ಲ. ಹಾಗೆಯೇ ಜೀವಿತಾವಧಿಯಲ್ಲಿ ಪ್ರತಿದಿನ ನಾವು ಭಗವಂತ ಅಂತ ಕೇಳ್ಕೊಳ್ಳೋದಷ್ಟೇ ಅಲ್ಲ, ಕೊನೆಯ ಕ್ಷಣದಲ್ಲಿ ನಾವು ಕೇಳಬೇಕು, ಭಗವಂತ ನನಗೆ ನೀನು ಬೇಕು. ಅದಕ್ಕೋಸ್ಕರನೇ ನಮ್ಮ ಹಿರಿಯರು ಮಕ್ಕಳಿಗೆ ದೇವರ ಹೆಸರಿಡ್ತಾ ಇದ್ರು. ಕೊನೆ ಪಕ್ಷ ಮಕ್ಕಳ ಹೆಸರು ಕರೆಯೋ ನೆಪದಲ್ಲಾದರೂ ಸಹ ನಾವು ಭಗವಂತನ ಧ್ಯಾನ ಮಾಡೋಣ.
ಆಸ್ತಿ ಪಾಸ್ತಿ ಈ ವಿಲ್ಲು ಇದ್ಯಾವುದೂ ನೆನಪಿಗೆ ಬರದೆ ಕೇವಲ ಭಗವಂತನ ನೆನಪು ಬರಬೇಕು. ಅರಿಯದೆ ಅಜಮಿಳನು ಅಂತ್ಯಕಾಲ ಸಮಯದಲ್ಲಿ ಅಂತ ಹೇಳೋ ಹಾಗೆ ಅವನಿಗೆ ಗೊತ್ತಿಲ್ಲ ಅವನ ಮಗನ ಹೆಸರು ನಾರಾಯಣ, ಅವನನ್ನು ಕೂಗಿದ. ಆದರೂ ಸಹ ಭಗವಂತ ಅವನು ಮಾಡಿದ ಎಲ್ಲ ತಪ್ಪುಗಳನ್ನು ಕ್ಷಮಿಸಿ ಅವನಿಗೆ ವೈಕುಂಠ ಪದವಿಯನ್ನು ಕೊಟ್ಬಿಡ್ತಾನೆ. ಹಾಗಾಗಿ ನಾವು ಕೇವಲ 2 ದಿನ ಓದಿದ್ರೆ ಸಾಕಾ, 3 ದಿನ ಓದಿದ್ರೆ 15 ದಿವಸ ನನ್ನ ಎಕ್ಸಾಮ್ ಇದೆ, ನಾನು ಓದಿದ್ರೆ ಸಾಕಾ ಅಂತ ಕೆಲವು ಸ್ಟೂಡೆಂಟ್ಸ್ ಮಾಡ್ತಾರಲ್ಲ. ಹಾಗೆ ಓಕೆ, ನಂದು ರಿಟೈರ್ಡ್ ಲೈಫು, ನಾನು ಇವಾಗ ಭಗವಂತನನ್ನು ಕೂತ್ಕೊಂಡು ಪ್ರಾರ್ಥನೆ ಮಾಡಲಾ? ಇಲ್ಲ. ಹುಟ್ಟಿದ ದಿನದಿಂದ ಹಿಡಿದು ನಾನು ಹೇಗೆ ಉಸಿರಿನ ತಗೊತೀನಿ ಹಾಗೆ ನಾನು ಭಗವಂತನನ್ನು ಪ್ರಾರ್ಥನೆ ಮಾಡಬೇಕು. ಅಷ್ಟೇ ಅಲ್ಲ, ಅವನು ಯಾವುದೇ ರೀತಿಯಾದಂತಹ ಕಷ್ಟಗಳನ್ನು ಕೊಟ್ಟರೂ ಸಹ ನಾನು ಅದನ್ನು ಸ್ವೀಕಾರ ಮಾಡ್ತೀವಿ ಅಂತ ನಾವು ತಗೋಬೇಕಂತ. ಇದನ್ನೇ ಇಲ್ಲಿ ಈ 72ನೇ ಶ್ಲೋಕದಲ್ಲೂ ಸಹ ಹೇಳ್ತಾ ಹೋಗ್ತಾರೆ. ಭಗವದ್ಗೀತೆಯ 18 ಅಧ್ಯಾಯಗಳಲ್ಲಿ ಕೆಲವು ಅಧ್ಯಾಯಗಳನ್ನು ಕಷ್ಟಕರ ಅಧ್ಯಾಯ ಅಂತ ಹೇಳ್ತಾರೆ. ಅಂದರೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಅಥವಾ ಅದನ್ನು ಎಕ್ಸ್ಪ್ಲೈನ್ ಮಾಡೋದು ಕಷ್ಟ ಅಂತ. ಅದೇ ರೀತಿ ಈ 2ನೇ ಅಧ್ಯಾಯವೂ ಸಹ ಅಷ್ಟೇ ತುಂಬ ಕಷ್ಟಕರವಾದ ಅಧ್ಯಾಯ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಮೊದಲನೇ ಅಧ್ಯಾಯ ಪೀಠಿಕಾರೂಪ. ಭಗವಂತ ಒಂದು ರಂಗವನ್ನು ಹೇಗೆ ರೆಡಿ ಮಾಡ್ತಾರೋ ಹಾಗೆ ನಮ್ಮ ಮನಸ್ಥಿತಿಯನ್ನು ರೆಡಿ ಮಾಡಿದ್ರೆ ಈ 2ನೇ ಅಧ್ಯಾಯದ ಪಾಠ ಏನಿದೆ ಇದು ಬಹಳ ಕಷ್ಟಕರದಲ್ಲಿ ಕಷ್ಟಕರ. ಯಾಕಪ್ಪ ಅಂದರೆ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ ಭಗವದ್ಗೀತೆ ಪಾರಾಯಣ ಮಾಡೋ ಶ್ಲೋಕಗಳಲ್ಲ, ಪಾರಣೆ ಮಾಡೋ ಶ್ಲೋಕಗಳು. ಹೌದಾ, ಅವಧೂತರು ಹೀಗಿರ್ತಾರ, ಜ್ಞಾನಿಗಳು ಹೀಗಿರ್ತಾರ, ಭಗವಂತನನ್ನು ಕಂಡವರು ಹೀಗಿರ್ತಾರ, ಅರ್ಥ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಅಲ್ವಾ? ಇಂದ್ರಿಯ ನಿಗ್ರಹವನ್ನು ಮಾಡು, ಇಂದ್ರಿಯ ನಿಗ್ರಹ ಮಾಡಲಿಲ್ಲ ಅಂದರೆ ಏನೆಲ್ಲ ಕಷ್ಟಗಳು ಬರುತ್ತೆ. ಹೆಜ್ಜೆ ಹೆಜ್ಜೆಗೆ ಭಗವಂತ ನಮ್ಮ ಕಣ್ಣನ್ನು ತೆರೆಸ್ತಾ ಹೋಗ್ತಾ ಇದ್ದಾನೆ. ಇನ್ನಷ್ಟು ವಿವರಣೆಗಳನ್ನು 3ನೇ ಅಧ್ಯಾಯದಲ್ಲಿ ಖಂಡಿತ ಕೊಡ್ತಾನೆ. ನಾವೆಲ್ಲ ಕಾಯ್ತಾ ಇರೋಣ, ಭಗವಂತ ಏನು ಹೇಳ್ತಾ ಇದೆಯಪ್ಪ ನಿನ್ನ ಮಾತು ಅಂತ. ಹಾಗಾಗಿ ನಾನು ಆಗಲೇ ಹೇಳಿದ ಹಾಗೆ ನಿಜಕ್ಕೂ ಸಹ ತುಂಬ ಕಷ್ಟಕರವಾದ ಅಧ್ಯಾಯ. ಹೇಳೋದಕ್ಕೂ ಕಷ್ಟ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೂ ಸಹ ತುಂಬ ಕಷ್ಟಕರ. ಬಹುಶಃ ನನ್ನ ಜ್ಞಾನ ಮಟ್ಟ ಎಷ್ಟಿತ್ತೋ ಅಥವಾ ನನ್ನ ತಿಳುವಳಿಕೆ ಮಟ್ಟ ಎಷ್ಟಿತ್ತೋ ಅಷ್ಟನ್ನು ನಾನು ವಿವರಣೆ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಸಹ ಇಷ್ಟ ಆಗಿದೆ ಈ 2ನೇ ಅಧ್ಯಾಯ ಅಂತ ಹೇಳಿ ನಾನು ಭಾವಿಸ್ತೀನಿ. ನನ್ನಿಂದ ಏನೇ ತಪ್ಪಾಗಿದ್ದರೂ ಕ್ಷಮೆ ಇರಲಿ. ಹಾಗೆ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಭಗವಂತ ನನ್ನ ಕೈಲಿ ಇನ್ನೂ ಏನೆಲ್ಲ ನುಡಿಸ್ಬೇಕು ಅಂತ ಅಂದ್ಕೊಂಡಿದ್ಯಾ ದಯವಿಟ್ಟು ನುಡಿಸು. ಈ ಧ್ವನಿ ನಿನ್ನದು, ಈ ದೇಹ ನಿನ್ನದು. ಯಾಕೆ ಅಂತ ಅಂದರೆ ಭಗವಂತನ ಧ್ಯಾನ ಮಾಡೋದಕ್ಕಿಂತ ದೊಡ್ಡ ಕೆಲಸ ಇನ್ನೊಂದಿರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಭಗವಂತ ನನ್ನ ಜೀವಿತಾವಧಿ ಇರೋವರೆಗೂ ಸಹ ನಿನ್ನ ಧ್ಯಾನವನ್ನು ಮಾಡ್ತೀನಿ. ನನ್ನ ಕೈಲಿ ಎಷ್ಟು ಈ ರೀತಿ ಒಳ್ಳೆಯ ಕೆಲಸವನ್ನು ಮಾಡಿಸೋದಕ್ಕೆ ಸಾಧ್ಯವೋ ಅಷ್ಟೂ ಒಳ್ಳೆಯ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ಭಗವಂತನನ್ನು ಕೇಳ್ಕೊಳ್ತಾ ನನ್ನ ಕೈಲಿ ಮಾಡಿಸುವಂತ ಬೇಡ್ಕೊಳ್ಳೋಣ. ಯಾಕೆಂದರೆ ಅವನು ಮಾಡಿಸಿದ್ರೆ ಮಾತ್ರ ಇದು ಸಾಧ್ಯ. ಭಗವಂತ ಕೈ ಹಿಡಿದು ನಡೆಸೆನ್ನನು ಅಷ್ಟೇ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.